ಎಲ್ಲರಿಗೂ ವೆಲ್ಕಮ್ ಟು ನಿತ್ಯ ನಿಧಿ ಯೂಟ್ಯೂಬ್ ಚಾನೆಲ್. ಬಾರೋ ಅಪರೂಪದ ಮುಳ್ಳಂದಿ ಬಾಬಾ. ಅಂಡ್ ಆಲ್ರೆಡಿ ನಿಮ್ಗೆಲ್ಲ ಗೊತ್ತಿರುತ್ತೆ, ತಮ್ನೇಲ್ ಅಲ್ಲಿ ಹಾಕಿದೀನಿ. ಮೊದಲು ಸರಿಯಾಗಿ ಮಾತಾಡೋದ್ ಕಲಿ. ನಾನು ಅನ್ಕೊಂಡಿದ್ದ ಕಂಟೆಂಟ್ ಇಷ್ಟು ದಿನದಿಂದ ವೇಟ್ ಮಾಡ್ತಾ ಇದ್ದಿದ್ದು ಇದಕ್ಕೆ. ಸೋ ಎಕ್ಸೈಟೆಡ್ ಟು ಅನೌನ್ಸ್ ಮೈ ಫಸ್ಟ್ ಲಾಂಗ್ ಫಾರ್ಮೆಟ್ ವಿಡಿಯೋ, ದಟ್ ಈಸ್ ಇಟ್ಸ್ ಮೈ ಸ್ಟೋರಿ. ನಿಮ್ಮ ಕತೆ ನಿತ್ಯ ಜೊತೆ. ಈ ವ್ಲಾಗ್ ನ ಮಾಡಕ್ಕೆ ನನ್ನ ಜೊತೆ ಬರ್ತಿದ್ದಾರೆ ನನ್ನ ಬೆಸ್ಟ್ ಫ್ರೆಂಡ್ಸ್ ಹಾಗೂ ನನ್ನ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ ಇನ್ನೊಂದ್ಸಲ ಹೇಳು. ಬೆಸ್ಟ್ ಫ್ರೆಂಡ್ಸ್ ಅಂತಾನೆ ಹೇಳಕ್ ಇಷ್ಟಪಡ್ತೀನಿ. ಅವರು ಯಾರಂದ್ರೆ ದಟ್ ಈಸ್ ನನ್ ಅದರ್ ದನ್ ಮೈ ಬೆಸ್ಟ್ ಫ್ರೆಂಡ್ ಪ್ರಕೃತಿ ಗೌಡ ಅಂಡ್ ಮೈ ಬೆಸ್ಟ್ ಎವರ್ ಸಿಸ್ಟರ್ ಅರ್ಪಿತಾ ಗೌಡ. ಸೈಲೆನ್ಸ್ ಸೈಲೆನ್ಸ್, ಎಲ್ಲ ಬರ್ತಾರೆ, ಅಲ್ಲೇ ಇರಪ್ಪ. ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನೆಲ್. ನಿಮ್ ದಪ್ಪಯ್ಯ ಅಂತೀನಿ, ದಯವಿಟ್ಟು ಇದನ್ನ ಹೇಳಿಕೆ ಬಿಟ್ಬಿಡಿ. ಎಕ್ಸ್ಕ್ಯೂಸ್ ಮೀ, ಇದು ನನ್ನ ಚಾನೆಲ್. ಓಕೆ ಓಕೆ, ನಿಮ್ ಗೆಸ್ಟ್ಗಳು ಇವತ್ತು ನನ್ನ ಫಸ್ಟ್ ವಿಡಿಯೋ ಆಗಿರೋದ್ರಿಂದ ನಿಮ್ಮನ್ನ ಟಾಲರೇಟ್ ಮಾಡಿ. ಆಕ್ಚುಲಿ ಗಾಯ್ಸ್ ಏನಂದ್ರೆ ನಮ್ ಡೇಟ್ ಸಿಕ್ಕಿಲ್ಲಲ್ಲ ಇಷ್ಟ ದಿನ, ಅವ್ರು ಯೂಟ್ಯೂಬ್ ಕಂಟೆಂಟ್ ಮಾಡಿದ್ರೆ ಹಾಕಿಲ್ಲ. ಡೇಟ್ ಸಿಕ್ಕಿದ್ಮೇಲೆ ಬಿಸಿ ಗಾಯ್ಸ್, ಎಷ್ಟು ದಿನದಿಂದ ಪಾಪ ಕಾಲಗೊಂದು ಬಿಡಕ್ ಬಾಕಿ, ಆಮೇಲೆ ಏನೋ ಪಾಪ ಅಂತ ಬಂದಿದೀವಿ ಇವತ್ತು. ಅರ್ಪಿತಾನು ಬಿಸಿ ಇದ್ಲು. ಅದಕ್ಕೆ ಯಾವುದೇ ಕಾರಣಕ್ಕೂ ಫ್ರೆಂಡ್ಸ್ ನ ಈ ತರದಕ್ಕೆಲ್ಲ ಕರ್ಕೋಬಾರ್ದು. ಓಕೆ ದೆನ್ ಹೋಗೋಣ. So I should respect you both, okay? ಅದಕ್ಕೆ ಫ್ರೆಂಡ್ಸ್ ಜೊತೆ ಯಾವತ್ತೂ ಯಾವುದೇ ತರ ಕಂಟೆಂಟ್ ಗಳನ್ನ ಇಟ್ಕೋಬಾರ್ದು. ಸೀರಿಯಸ್ನೆಸ್ ಯಾಕೆ ಇಟ್ಕೊಂಡಿದ್ಯಾ? ನನಗೆ ವಿಧಿ ಇಲ್ಲ ಅಲ್ವಾ, ಅದಕ್ಕೆ. ಅಲ್ಲಲ್ಲಲ್ಲಲ್ಲಲ್ಲಲ್ಲ. ಓಕೆ, ಇವಾಗ ನಿಮ್ಮಿಬ್ಬರಿಗೂ ವೆಲ್ಕಮ್ ಮಾಡೋ ಟೈಮ್. ಓಕೆ, ಅಟ್ಲೀಸ್ಟ್ ಸ್ವಲ್ಪ ಡಿಗ್ನಿಟಿ ಮೇಂಟೈನ್ ಮಾಡಿ. ಇದು ನನ್ನ ಅಫಿಷಿಯಲ್ ಕಟ್ ಮಾಡ್ತೀನಿ ನಾನು, ಎಡಿಟರ್. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಥ್ಯಾಂಕ್ ಯು ಸೋ ಮಚ್ ಮಿಸ್ ಅರ್ಪಿತಾ ಗೌಡ ಅವರಿಗೆ ಮತ್ತು ನಮ್ಮ ಪ್ರಕೃತಿ ಗೌಡ ಅವರಿಗೆ ನನ್ನ ಚಾನಲ್ಗೆ ಇಷ್ಟು ಧೈರ್ಯ ಮಾಡಿ ಫಸ್ಟ್ ವ್ಲಾಗ್ಗೆ ನಮ್ಮ ಚಾನಲ್ಗೆ ಬಂದಿದ್ದಾರೆ. ಸೊ ಅವರ ಧೈರ್ಯನ ಮೆಚ್ಚಿಕೊಂಡು ಅವರಿಗೆ ವೆಲ್ಕಮ್ ಮಾಡ್ತಾ ಇದ್ದೀನಿ. ವೆಲ್ಕಮ್ ಯು ಬೋತ್. ಥ್ಯಾಂಕ್ ಯು. ನಾನು ನಿಮ್ಮಿಬ್ರಿಗೂ ಥ್ಯಾಂಕ್ ಯು ಹೇಳ್ಬೇಕು, ನನ್ನ ಶೋ ಬಂದಿರೋದಕ್ಕೆ. ನಾನು ಅದಕ್ಕೆ ಹೇಳಿಲ್ಲ. Okay, let's start our first round. Okay. Okay. Are you ready? Tell me the rules. What? ಯಾವ ಕನ್ನಡನ ಇದು? ಯಾವ ಕನ್ನಡನೋ ಗೊತ್ತಿಲ್ಲ, ನಮ್ ಕಡೆ ಅಂತೂ ಕೆಟ್ಟದಾಗ ಸೌಂಡ್ ಆಗುತ್ತೆ. ಫಸ್ಟ್ ರೂಲ್ಸ್ ಹೇಳ್ಬಿಡ್ತೀನಿ, ಓಕೆನಾ? ಫಸ್ಟ್ ರೌಂಡ್ ಇವಾಗ ಹೇಳ್ತಾ ಇದೀನಿ, ಓಕೆನಾ? ಫಸ್ಟ್ ರೌಂಡ್ ಏನಿರುತ್ತೆ ಅಂದ್ರೆ ಲೈಕ್ ನಿಮ್ ಬಗ್ಗೆ ಸ್ವಲ್ಪ ಇಂಟ್ರೊಡಕ್ಷನ್ ಎಲ್ಲ ಮಾಡ್ಬೇಕಂದ್ರೆ ನಿಮ್ ಬಗ್ಗೆ ಸ್ವಲ್ಪ ಗೊತ್ತಾಗ್ಬೇಕಲ್ಲ ನನಗೆ. ಸೊ ನಿಮ್ಮ ಲೈಫಲ್ಲಿ ನಿಮ್ಮ ಚೈಲ್ಡ್ಹುಡ್ ಅಲ್ಲಿ ಮೆಮೊರೀಸ್ ಇರುತ್ತಲ್ಲ, ಬ್ಯೂಟಿಫುಲ್ ಮೆಮೊರೀಸ್ ನ, ಅದನ್ನೆಲ್ಲ ಇವಾಗ ನಾನು ಆಚೆಗೆ ತೆಗಿಬೇಕು ಅಂತ ಅನ್ಕೊಂಡು. ಧೈರ್ಯ ಅನ್ನೋದು ಬಹಳಷ್ಟು ಜನ ಡಿಕ್ಷನರಿಯಲ್ಲಿ ನೋಡಿದ್ರೆ ನನಗೆ ಅದು ಜೀನ್ಸ್ ಅಲ್ಲೇ ಬಂದಿದೆ. ಈ ರೌಂಡ್ ನ ಇಟ್ಟಿದ್ದೀನಿ. ಸೊ ನಿಮ್ಮ ಇಬ್ಬರದು ಸಪೋರ್ಟ್ ಈ ರೌಂಡ್ಗೆ ತುಂಬ ಬೇಕಾಗಿದೆ. ಆ್ಯಂಡ್ ನನಗೆ ಸೊ ಎಕ್ಸೈಟೆಡ್ ಆಗಿದ್ದೀನಿ. ಲೈಕ್ ಏನೇನಿದೆ ಇಲ್ಲಿ, ಲೈಕ್ ಅವ್ರಿಬ್ಬರ ಬಗ್ಗೆ ನನಗೆ ನಾರ್ಮಲ್ ಆಗಿ ಎಲ್ಲ ಗೊತ್ತು, ಆಲ್ಮೋಸ್ಟ್ ಎಲ್ಲ ಗೊತ್ತು. ಬಟ್ ಕೆಲವೊಂದು ಆ ಟೈಮ್ ಬಂದಾಗ ಮಾತ್ರನೇ ಗೊತ್ತಾಗುತ್ತೆ. ಸೊ ಅದನ್ನ ಇವಾಗ ನಾನು ಆಚೆಗೆ ತೆಗಿಬೇಕು ಅಂದ್ಕೊಂಡಿದ್ದೀನಿ ಗಾಯ್ಸ್. ಓಕೆ, ಲೆಟ್ಸ್ ಸ್ಟಾರ್ಟ್ ಅವರ್ ಫಸ್ಟ್ ರೌಂಡ್. ಫಸ್ಟ್ ರೌಂಡಲ್ಲಿ ಫಸ್ಟ್ ಕ್ವೆಶನ್, ನಾನು ಒಂದೇ ಕ್ವೆಶನ್. ಸೊ ಇಬ್ಬರಿಗೂ ಇರುತ್ತೆ, ಇಬ್ಬರು ಆನ್ಸರ್ ಮಾಡಬೇಕು, ಒಬ್ಬರಾದ್ಮೇಲೆ ಒಬ್ರು. ಓಕೆನಾ? ಆಯ್ತಾ? ಒಂದು ಥಿಂಗ್ ನೀವು ಚೈಲ್ಡ್ಹುಡ್ ಅಲ್ಲಿ ನೀವು ಮಾಡಿರೋದ್ರಲ್ಲಿ, ನಿಮ್ಮ ಅಷ್ಟು ಚೈಲ್ಡ್ಹುಡ್ ಡೇಸ್ ಅಲ್ಲಿ ದಿ ಬೆಸ್ಟ್ ಥಿಂಗ್ ಅಂದ್ರೆ ಅದನ್ನ ನನ್ನ ಚೈಲ್ಡ್ಹುಡ್ ಅಂದ್ರೇನೆ ಫಸ್ಟ್ ನೆನಪಾಗೋದು ಆ ಥಿಂಗ್ ಅಂದ್ರೆ ಯಾವುದು? ಫಸ್ಟ್ ನಮ್ಮ ಓವರ್ ಆಕ್ಟಿಂಗ್ ಮಾಡ್ತಾ ಇರುವಂತಹ ಅರ್ಪಿತಾ ಗೌಡ ಅವರು ಹೇಳ್ತಾ ಇದ್ದಾರೆ ಇವಾಗ. ನನಗೆ ಚೈಲ್ಡ್ಹುಡ್ ಅಂದರೆ ನಾನು 6th ಸ್ಟ್ಯಾಂಡರ್ಡ್ ಇರಬೇಕಾದ್ರೆ ನನ್ನ ತಮ್ಮನ ಟ್ರಿಪ್ ಹೋಗ್ತಿದ್ರು. ಅದು ನಾನು ಬೇರೆ ಸ್ಕೂಲು, ಅವನದು ಬೇರೆ ಸ್ಕೂಲು. ಆ ಸರ್ ಎಲ್ಲ ನನಗೆ ಗೊತ್ತಿದ್ರು. ಆದರೆ ಏನಂದರೆ ಹೋಗೋವರೆಗೂ ಸುಮ್ಮನೆ ಇದ್ದೆ. ಯಾವಾಗ ಗಾಡಿ ಸ್ಟಾರ್ಟ್ ಆಯಿತು ಹೊಡ್ಕೊಂಡು ಕುತ್ಕೊಂಡ್ಬಿಟ್ಟೆ, ನಾನು ಹೋಗ್ಬೇಕಂತ. ಆ ಸರ್ಗೆಲ್ಲ ನಾನು ಸ್ವಲ್ಪ ಫೇವ್ರೇಟ್ ಇದ್ದೆ ಫಸ್ಟು ಆ ಸ್ಕೂಲಲ್ಲಿ ಓದ್ಬೇಕಾದ್ರೆ. ಎಲ್ಲ ಫೇವ್ರೇಟ್, ಎಲ್ಲ ಕಡೆ ಫೇವ್ರೇಟ್. ಎಲ್ಲ ಕಡೆ ನನ್ನ ಟ್ರಿಪ್ಪಿಗೆ ಕರ್ಕೊಂಡು ಹೋಗಿದ್ರು. ನಮ್ಮ ಅಮ್ಮನ ಹತ್ರ ಕೇಳಿರಲಿಲ್ಲ. ನಮ್ಮ ದೇಶ ಇದು ರೀ, ನಾವು ಕೊಟ್ಟಿರೋ ದೇಶ ಇದು. ಏನ್ ಕಟಾಣಿ ಅಂದ್ರೆ ನೀವು ಸ್ಕೂಲ್ ಸ್ಟಾಫ್ ಕಡೆಯಿಂದನೇ ದುಡ್ಡು ಪೇ ಮಾಡಿಸ್ಕೊಂಡು. ಓಕೆ, ನೆಕ್ಸ್ಟ್ ನಮ್ಮ ಮಿಸ್ ಪ್ರಕೃತಿ ಗೌಡ ಅವರು. ನನ್ನ ಸ್ಕೂಲ್ ಡೇಸ್
ನನಗೆ ಫಸ್ಟ್ ಆಫ್ ಆಲ್ ಅಪ್ಪ ಅಮ್ಮನ ಬಿಟ್ಟು ಇರೋದಂದ್ರೆ ಚೂರು ಇಷ್ಟ ಇಲ್ಲ. ಓಕೆ, ನಾನು 5th ತನಕ ನನ್ನ ಅಪ್ಪ ಅಮ್ಮನ ಜೊತೆನೇ ಇದ್ದಿದ್ದು. 6th ನನ್ನನ್ನು ತಗೊಂಡೋಗಿ ಒಂದು ಹಾಸ್ಟೆಲ್ಗೆ ಹಾಕಿದ್ರು ಮ್ಯಾಂಗ್ಳೂರ್ ಸೈಡಲ್ಲಿ. ಸೊ ಹಾಸ್ಟೆಲ್ಗೆ ಹೋಗಿ ಅವ್ರಿಗೆ ಗೊತ್ತಿತ್ತು ನಾನು ಅಲ್ಲಿ ಇರಲ್ಲ ಅಂತ. ಆದ್ರೂ ಅದು ಯಾವುದೋ ಧೈರ್ಯದ ಮೇಲೆ ಬೆಂಗಳೂರಲ್ಲೂ ಇರಲ್ಲ. ನನ್ನನ್ನ ತಗೊಂಡೋಗಿ ಆ ಹಾಸ್ಟೆಲ್ಗೆ ಹಾಕಿದ್ದಾರೆ. 1 month ಫುಲ್ ಕಂಟಿನ್ಯೂಸ್ ಆಗಿ ಹತ್ತಿದ್ದೀನಿ ಆ ಹಾಸ್ಟೆಲ್. ಮನೆ ಹೋಗ್ತೀನಿ ಪ್ರಿನ್ಸಿಪಲ್ ಕೈಯಲ್ಲಿ ಬೈಸ್ಕೊಂಡು ಡೈಲಿ ಆ ಹಾಸ್ಟೆಲಲ್ಲಿ ಇದ್ದೆ. ಆಮೇಲೆ ಅವ್ರಿಗೆ ಗೊತ್ತಾಯ್ತು ಇದೇನು ವರ್ಕೌಟ್ ಆಗಲ್ಲ ಅಂತ ಮನೆ ಕರ್ಕೊಂಡ್ಬಂದ್ರು. ಆಮೇಲೆ 1 week ಏನೋ ಮನೇಲೆ ಹಂಗೆ ಇದ್ದೆ. ಆಮೇಲೆ ಪುನಃ ಒಂದು ಸ್ಕೂಲ್ ನೋಡಿದ್ರು ಮನೆ ಹತ್ರನೇ. ಅಗೇನ್ ಅವ್ರು ಏನ್ ಮಾಡ್ಬೇಕು, ನಾರ್ಮಲ್ ಆಗಿ ನನ್ನನ್ನ ಮನೆಯಿಂದಾನೆ ಕಳಿಸ್ಬೇಕು ತಾನೆ, ಅಗೇನ್ ನನ್ನ ಹಾಸ್ಟೆಲ್ಗೆ ಎಕ್ಸ್ಟ್ರಾಡಿನರಿ. ಅಲ್ಲಿನೂ ಅಷ್ಟೇ ಹೋದೆ ಹಾಸ್ಟೆಲ್ಗೆ. ಪುನಃ ಡೈಲಿ ಅದೇ ಸೀನು, ಅಳೋದು ಡೈಲಿ ಅಳೋದು, ಹುಷಾರಿಲ್ದಂಗೆ ಆಗೋದು. ಸೊ ಹಂಗೆ ಹೋಗ್ತಾ ಫುಲ್ ಹುಷಾರಿಲ್ದಂಗೆ ಆಯ್ತು ನನಗೆ. ಸೀರಿಯಸ್ ಆಗಿ ಯಾವಾಗ ಹುಷಾರಾಗಿರ್ತೀನಿ. ಪಾಯಿಂಟ್ ಟು ಬಿ ನೋಟೆಡ್. ಅದೇ ಹಾಸ್ಟೆಲಿಂದ ತೆಗೆದು ಮನೆಯಿಂದಾನೆ ಕಳ್ಸಿದ್ರು. ಸೊ 3-4 years ಡೈಲಿ ಅಪ್ಪ ಅಪ್ ಅಂಡ್ ಡೌನ್ ಮಾಡಿ ನನ್ನ ಕರ್ಕೊಂಡೋಗಿ ಬಿಡ್ತಾ ಇದ್ರು. ಸೊ ಹಾಸ್ಟೆಲ್ ಅಂದ್ರೆ ನನ್ಗಾಗಲ್ಲ, ಹಾಸ್ಟೆಲಲ್ಲಿ ನಾನು ಇರೋದಿಲ್ಲ. ಬಟ್ ಇವಾಗ ಅಭ್ಯಾಸ ಆಗಿದೆ. ಇವಾಗ ಅಪ್ಪ ಅಮ್ಮನ ಬಿಟ್ಟಿರ್ತೀನಿ. ಬಟ್ ದಿನಕ್ಕೊಂದು 25 ಸಲ ಕಾಲ್ ಮಾಡ್ತೀನಿ ಅವ್ರಿಗೆ. 25 ಸಲ ವಿಡಿಯೋ ಕಾಲಲ್ಲೇ ಇರ್ತೀನಿ. ಕಾಲಲ್ಲೇ ಇರ್ತಾಳೆ. ಎಸ್. ನನ್ನ ಬೆಸ್ಟ್ ಚೈಲ್ಡ್ಹುಡ್ ಮೆಮೊರಿ ಅಂದ್ರೆ ಲೈಕ್ ಒಂದ್ಸಲ ನಾವು ಈ ಸಮ್ಮರ್ ಹಾಲಿಡೇಸ್ ಅಲ್ಲೆಲ್ಲ ನಮ್ಮ ಕಸಿನ್ಸ್ ಎಲ್ಲ ಬರ್ತಾರಲ್ಲ, ಹಂಗೆ ನಮ್ಮ ಕಸಿನ್ಸ್ ಎಲ್ಲ ಬಂದಿದ್ರು. ಅರೌಂಡ್ 4 o'clock ಅನ್ಸುತ್ತೆ. ಎಲ್ಲರೂ ತೋಟದಿಂದ ಮನೆಗೆ ಹೋಗ್ತಾ ಇದ್ವಿ. ಅಲ್ಲಿ ನೀರ್ದು ಆವಾಗ ಟ್ಯಾಂಕ್ ತರ ಕಟ್ತಿದ್ರಲ್ಲ, ಚಿಕ್ಕ ಟ್ಯಾಂಕ್ಸ್ ಸ್ಟೋರ್ ಮಾಡಕ್ಕೆ, ನೀರ್ನ ಸ್ಟೋರ್ ಮಾಡಕ್ಕೆ. ಅಲ್ಲಿ ತಾತ ಒಬ್ರು ಕುರಿ ಮೇಯಿಸ್ತಾ ಇದ್ರು. ಅಲ್ಲಿ ಅವ್ರು ಕೂತಿದ್ರು. ನಾನು ಡ್ರೆಸ್ಸಿಗೆ ಏನೋ ಒಂದು ಪಿನ್ ಇರುತ್ತಲ್ಲ, ಪಿನ್ಸ್ ಎಲ್ಲ ಸೇಫ್ಟಿ ಪಿನ್ಸ್, ಅದೇನೋ ಒಂದು ಕೈಯಲ್ಲಿ ಹಿಡ್ಕೊಂಡು ಆಟ ಆಡ್ಕೊಂಡು ಬರ್ತಿದ್ದೆ. ನನ್ನ ಕಸಿನ್ಸ್ ಎಲ್ಲ ಬಂದ್ಬಿಟ್ರು. ನಾನು ಏನೋ ತಲೆಯಲ್ಲಿ ಏನೋ ಯೋಚನೆ ಮಾಡಿಕೊಂಡು, ನನ್ಗೆ ಆಗ ಮೇ ಬಿ ಒಂದು 1st and 2nd standard ಅನ್ಸುತ್ತೆ ಅಷ್ಟೇ ನನಗೆ ಗೊತ್ತಿರೋ ಮಟ್ಟಿಗೆ ಅಷ್ಟು ಏಜ್ ಆಗಿತ್ತು. ಆಟ ಆಡ್ಕೊಂಡು ಬರ್ತಾ ಇದ್ದೆ. ಆ ಟ್ಯಾಂಕಲ್ಲಿ ಪಿನ್ ಬಿದ್ದೋಯ್ತು, ನೀರು ಧುಮುಕ್ತಾ ಇತ್ತು. ಅಲ್ಲಿ ನಾನು ಏನೋ ಮಾಡಕ್ ಹೋಗಿದ್ದೀನಿ, ಆ ಪಿನ್ ಬಿದ್ದೋಗಿದೆ. ತಾತ ಅಲ್ಲಿ ಮೇ ಬಿ ನಾನು ಪುಣ್ಯ ಮಾಡಿದ್ದೀನಿ ಅನ್ಸುತ್ತೆ. ಲೈಕ್ ಆ ಟೈಮಲ್ಲಿ ಅವ್ರು ಇಲ್ಲ ಅಂದಿದ್ರೆ ನಾನು ಇವಾಗ ಇಲ್ಲಿ ಇರ್ತಾ ಇರಲಿಲ್ಲ. ಎಲ್ರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಎತ್ಬಿಟ್ಟು ನಾನು ಯಾವ ಕನ್ನಡನ ಇದು? ಯಾವ ಕನ್ನಡನೋ ಗೊತ್ತಿಲ್ಲ, ನಮ್ ಕಡೆ ಅಂತೂ ಕೆಟ್ಟದಾಗ ಸೌಂಡ್ ಆಗುತ್ತೆ. ನಾನ್ ಮನೆಗೆ ಹೋದ್ರೆ ಇನ್ನ ಬಟ್ಟೆ ಎಲ್ಲ ಫುಲ್ ಒದ್ದೆ ಆಗ್ಬಿಟ್ಟಿದೆ. ಇನ್ ಮನೆಗೆ ಹೋದ್ರೆ ನಮ್ಮ ಅಮ್ಮ ಬಾರಿಸ್ತಾರೆ ಅಂತ ಗೊತ್ತು. ಅಲ್ಲೇ ಕುತ್ಕೊಂಡು ತಾತನ ಜೊತೆ ನಿಮ್ಗೆ ಗೊತ್ತಲ್ಲ, ನಾರ್ಮಲ್ ಆಗಿ ನಾನು ಯಾವತ್ತು ಯಾರಾದ್ರೂ ಸಿಕ್ಕಿದ್ರೆ ಮಾತಾಡ್ಕೊಂಡು ಕುತ್ಕೊಂಡಿರ್ತೀನಿ. ಸೊ ಆ ತಾತನ ಜೊತೆಗೆ ಮಾತಾಡ್ಕೊಂಡು ಕುತ್ಕೊಂಡು ಬಟ್ಟೆ ಎಲ್ಲ ಒಣಗಿಸಿ ಮನೆಗೆ ಹೋಗೋಷ್ಟೊತ್ತಿಗೆ 6:30, 7 o'clock ಆಯಿತು. ಅಷ್ಟೊತ್ತಿಗೆ ನಮ್ಮಮ್ಮ ಫುಲ್ಲು ಊರೆಲ್ಲ ಹುಡ್ಬಿಟ್ಟಿದ್ದಾರೆ. ಫುಲ್ ಹಸಿದದು ಕೋಲು ತಂದು ಎಲ್ಲ ಮನೆ ಮುಂದೆ ಕೂತ್ಬಿಟ್ಟಿದೆ. ನಾನು ಬರ್ತಾ ಇದ್ದೀನಿ, ನಮ್ಮಮ್ಮ ಮನೆಯಿಂದ ಎತ್ಕೊಂಡ್ ಬಂದ್ಬಿಟ್ಟು ಹಿಡ್ಕೊಂಡು ಒಂದು ಕೈ ಹಿಡ್ಕೊಂಡು ಬಾರಿಸಿದ್ರು. ಅವತ್ತೇ ಲಾಸ್ಟ್ ನಾನು ಓಡಿಸ್ಕೊಂಡಿರೋದು. ಅದಾದ್ಮೇಲೆ ಓಡಿಸ್ಕೊಂಡಿಲ್ಲ. ಸಕ್ಕತ್ತಾಗಿ ಹೇಳ್ತಿದ್ದೀನಿ ನಾನಂತೂ. ಈಗ ನೆಕ್ಸ್ಟ್ ಕ್ವೆಶನ್ ಬಂದ್ಬಿಟ್ಟು, ಲೈಕ್ ಈ ಥರದ್ದು ಒಂದು ಥಿಂಗ್ ನಾನು ಮಾಡಿಬಿಟ್ಟಿದ್ದೀನಿ ನನ್ನ ಚೈಲ್ಡ್ಹುಡ್ಡಲ್ಲಿ. ಅದು ಇವಾಗ ನೆನೆಸ್ಕೊಂಡ್ರೆ ಅದು ಫುಲ್ ಹೆಂಗೆ ನಾಚಿಕೆ, ನಿನಗೆ ನಗು ಬರಬೇಕು. ಅಂದರೆ ನಾನು ತುಂಬ ಚಿಕ್ಕವಳಿದ್ದಾಗ ನನ್ನ ತಮ್ಮ ಜಾಸ್ತಿ ಬಿಸ್ಕೆಟ್ ತಿಂತಿದ್ವಿ, ಪಾರ್ಲೇಜಿ ಬಿಸ್ಕೆಟ್. ಸೊ ಅದೇನಂದರೆ ಆಫ್ ನನ್ನ ತಮ್ಮಂಗರ್ದ ನನ್ಗರ್ದ. ಅದ್ರಲ್ಲಿ ನೆನಪಾಯ್ತು ಸ್ಟೋರಿ. 4 ಬಿಸ್ಕೆಟ್ಟು ನಮ್ಮ ಅಪ್ಪನಿಗೆ ಅವ್ನು ಕೊಡ್ತಿದ್ದ, ಇನ್ನು 4 ನಮ್ಮ ಅಮ್ಮನಿಗೆ ನಾನು ಕೊಡ್ತಿದ್ದೆ. ಅವತ್ತು ನಮ್ಮಪ್ಪ ಇರಲಿಲ್ಲ. ಸೊ ನಾನೇನು ಮಾಡಿದೆ, ಅವನಿಗೆ ಜಾಸ್ತಿ ಆಗೋಯ್ತು ಇವಾಗ. ಸೊ ನನ್ಗೆ ಆಟ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಅವನಿಗೆ ನೀನು ಪಾರ್ಶಾಲಿಟಿ ಕೊಡ್ತೀಯ, ಯಾವುದೆಲ್ಲ ಆಟ ಮಾಡೋದು, ಎಲ್ಲದ್ರಲ್ಲೂ ಆಟ ಆಡ್ಬೇಕು. ಪಾರ್ಶಾಲಿಟಿ ಮಾಡ್ತೀಯಮ್ಮ ಹಂಗೆ ಹಿಂಗೆ ಅಂತ. ನಮ್ಮನಿಗೆ ಎಲ್ಲಿಂದ ಬಂತ ಕೋಪ. ಅಂಗಡಿಗೆ ಹೋದ್ರು, ನಮ್ಮದೇ ಅಂಗಡಿ, ಫುಲ್ 1 pack ಬಿಸ್ಕೆಟ್ ತಗೋ ಬಂದರು. ಮುಂದೆ ಇಟ್ಬಿಟ್ಟು ತಿನ್ನು ಅಂತ ಫುಲ್ ಬಿಸ್ಕೆಟ್ ಪ್ಯಾಕ್ ತಿನ್ನಿಸಿದ್ದಾರೆ. ಫುಲ್ಲು ಅದ್ರಲ್ಲಿ ಒಂದು 30 ಬಿಸ್ಕೆಟ್ ಪ್ಯಾಕ್ ಸಿಕ್ತೇನೋ. ಫುಲ್ ಅದೆಲ್ಲ ತಿನ್ಸಿ 2 ದೋಸೆ ತಿನ್ಸ್ಬಿಟ್ಟು ಕಳ್ಸಿದ್ರು. ಅಷ್ಟು ತಿಂದಿದ್ಯಾ ನೀನು? ಅಕ್ಕ ಹೊಡಿತಾರೆ ನಮ್ಮ ಮನೇಲಿ, ತಿಂದಿಲ್ಲ ಅಂದ್ರೆ ಹೊಡಿತಾರೆ. ಅಂದ್ರೆ ಅವಳು ಹಠ ಮಾಡಿಲ್ಲ, 4 ಬಿಸ್ಕೆಟ್ ಹಠ ಮಾಡಿದ್ದಕ್ಕೆ ಅವ್ರ ಅಮ್ಮ 40 ಬಿಸ್ಕೆಟ್ ತಿನ್ಸಿದ್ದಾರೆ. ಆಂಟಿ ನೀವು ಕರೆಕ್ಟ್ ಮದರ್ ಇವಳಿಗೆ. ಸರಿಯಾಗಿದೆ. ಸೊ ಇವಾಗ ನಿಮ್ಮ ಟರ್ನ್. ಪ್ರಕೃತಿ ಅವರು ಹೇಳಿ. ನಂದು ಇವಾಗ ಅಂದ್ರೆ ಯಾವಾಗ್ಲೂ ನನಗೊಂದದು ಕಾಡೋದಾಯ್ತಾ. ನಾನು ತುಂಬಾ ಚಿಕ್ಕವಳು, ಅಂದ್ರೆ ಮೇ ಬಿ 4 to 5 years ಇರಬೇಕು. ಸ್ಕೂಲ್ಗೆ ಕರ್ಕೊಂಡೋಗಿದ್ರು ನನ್ನ. ಸೊ ನಾನು ನನ್ನ ಫ್ರೆಂಡ್ಸ್ ಎಲ್ಲ ಏನೋ ಲೈಕ್ ಯೋಗ ಏನೇನೋ ಮಾಡ್ತಾ ಇದ್ವಿ ಕ್ಲಾಸಲ್ಲಿ. ಆವಾಗ ಯಾವುದೋ ಒಂದು ವೆಹಿಕಲ್ ಬಂತು ಅಂತ ನನ್ನ ಫ್ರೆಂಡು ಹುಡುಗಿ, ಅವಳು ಓಡ್ಕೊಂಡು ಆ ವೆಹಿಕಲ್ ನೋಡೋಕ್ಕೆ ಅಂತ ಓಡೋದ್ಲು.
ಸೊ ನಾನೇನಂದೆ ನಾನು ಫುಲ್ ಅವಾಗಿನ ಫುಲ್ ಸ್ಟುಡಿಯಸ್ ಅಂದ್ರೆ ಸ್ಟುಡಿಯಸ್ ಫುಲ್ ಡೀಸೆಂಟ್ ಆ ತರ ಎಲ್ಲ ಓಡೋಗ್ಬಾರ್ದು, ಕ್ಲಾಸಲ್ಲಿ ಇರಬೇಕು ಆ ಥರ. ಸೊ ಅವತ್ತು ನಾನು ಅವಳನ್ನ ಫುಲ್ ಜೋರಾಗಿ ಹೋಗಿ ಹೇಳ್ದೆ, ಬಾ ನೀನು ಹಂಗೆಲ್ಲ ಹೋಗಂಗಿಲ್ಲ, ಮಿಸ್ ನೋಡಿದ್ರೆ ಬೈತಾರೆ ಅಂತ. ನಾನು ಅವಳ ಕೈ ಹಿಡ್ದು ಹೇಳ್ದೆ. ಅವತ್ತು ಅವಳ ಕೈನೇ ಮುರಿದೋಯ್ತು ಅಷ್ಟೇ. ಅವಳ ಕೈನೇ ಟ್ವಿಸ್ಟ್ ಆಗಿತ್ತು. ಅದು ಅಷ್ಟು ಚಿಕ್ಕವಳು ಇರ್ಬೇಕಾದ್ರೆ ಆ ಹುಡುಗಿ ಕೈ ಮುರಿದಾಕಿದ್ದೀನಿ ಅಂದ್ರೆ ನನಗೆ ಅವತ್ತು ಯಾರು ಬೈದಿಲ್ಲ, ಬಿಕಾಸ್ ಅದು ನಾನು ಬೇಕಂತ ಮಾಡಿದ್ದಲ್ಲ. ಬಟ್ ಅವಳಿಗೆ ಅದು ತುಂಬಾ ಹರ್ಟ್ ಆಗಿದೆ. ಇವಾಗ್ಲೂ ಅವಳಿಗೆ ಅದು ಪೇನ್ ಇದೆ ಅಂತ. ಇವಾಗ್ಲೂ ಅವಳು ಹೇಳ್ತಾಳೆ ನನಗೆ ಅದು ಪೇನ್ ಇದೆ ಅಂತ. ಸೊ ಅದು ನನಗೆ ತುಂಬಾ ಕಾಡುತ್ತೆ ಇವಾಗ್ಲೂ. ನೆಕ್ಸ್ಟ್ ಕ್ವೆಶನ್ ಆಯ್ತಾ. ನೆಕ್ಸ್ಟ್ ಕ್ವೆಶನ್ ಏನಂದ್ರೆ, ಇವಾಗ ನಮ್ಮ ಕಾಮನ್ ಆಗಿ ನಮ್ಗೆ ಫ್ಯಾಮಿಲಿ ಅಂತ ಬಂದ್ರೆ ಯಾವ್ದಾದ್ರು ಫಂಕ್ಷನ್ಸ್ ಅಲ್ಲೋ ಇಲ್ಲ ನಮ್ಮ ರಿಲೇಟಿವ್ಸ್ ಮನೆಗೆ ಬರೋದು ಏನೋ ಒಂದು ಆಗ್ತಾ ಇರುತ್ತೆ. ಆವಾಗ ಅವ್ರು ನಮ್ಗೆ ಏನೋ ಒಂದು ಹರ್ಟ್ ಆಗೋ ಥರ ಏನೋ ಮಾಡಿರ್ತಾರೆ, ಇಲ್ಲ ನಾವು ಅವ್ರಿಗೆ ಹರ್ಟ್ ಆಗೋ ಥರ ಏನಾದರೂ ಮಾಡಿರ್ತೀವಿ, ಇಲ್ಲ ಅವ್ರನ್ನ ನೋಡಿದಾಗ ನನಗೆ ಮಾಡಿದ್ಯಲ್ಲ ಅಂತ ಅನ್ಕೊಳ್ಳೋ ಮೂಮೆಂಟ್ ಯಾವುದು ಆ ಥರದ ಸಿಚುವೇಶನ್ಸ್? ಫಸ್ಟ್ ಯಾರು ಹೇಳ್ತೀರಾ? ಅರ್ಪಿತಾ ಗೌಡ. ಏನಂದರೆ ಇದು ಫುಲ್ ಚೈಲ್ಡ್ಹುಡ್ ಅಲ್ಲ, ನಾನು 10th ಇರಬೇಕಾದ್ರೆ ಮನೇಲಿ ಏನೋ ಫಂಕ್ಷನ್ ಇತ್ತು. ನಮ್ಮ ಮನೆಯಲ್ಲ, ನಮ್ಮ ದೊಡ್ಡಮ್ಮ ಅವ್ರ ಮನೆ. ಸೊ ನಾನು ಅಲ್ಲಿ ಹೋಗಿದ್ದೆ. ಆವತ್ತೇನಾಗಿತ್ತು, ನಮ್ಮ ಅಪ್ಪ ಅಮ್ಮ ಬಂದಿರಲಿಲ್ಲ ಫಂಕ್ಷನ್ಗೆ. ಆ ದಿನ ನಮ್ಮ ದೊಡ್ಡಮ್ಮ ಇದ್ದವರು ನಾವು ಹೋಗಿದ್ವಲ್ಲ, ನೀವು ಇನ್ಮೇಲೆ ಬರಬೇಡಿ ಅಂತ ಅಂದ್ಬಿಟ್ಟಿದ್ರು. ಅದು ನನಗೆ ಇವಾಗೂ ನಾನು ತಡ್ಕೊಳೋಕ್ಕಾಗಲ್ಲ. ನಾನು ಅವ್ರ ಮನೆಗೆ ಹೋಗೇ ಇಲ್ಲ ಅವತ್ತಿಂದ. ನಾ 6 ವರ್ಷ ಆಯಿತು ಇವಾಗ ನಾನು 10th ಮುಗಿದು. ಇದುವರೆಗೂ ನಾನು ಅವ್ರ ಮನೆಗೆ ಹೋಗಿಲ್ಲ. ಅವ್ರು ಇದ್ದಾಗ ಒಂದಿನನೂ ಹೋಗಿಲ್ಲ. ಆ್ಯಂಡ್ ನಾನು ಅವ್ರನ್ನ ಮಾತಾಡ್ಸೋದೇ ಬಿಟ್ಬಿಟ್ಟಿದ್ದೆ. 4 years ಮಾತಾಡ್ಸಿರ್ಲಿಲ್ಲ. ನೆಕ್ಸ್ಟ್ ಪ್ರಕೃತಿ. ನನಗೆ ನಾನು ಚಿಕ್ಕವಳು ಸ್ಕೂಲ್ಗೆ ಹೋಗಿ ಬರ್ತಾ ಇದ್ದೆ. ಅದು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಲೈಕ್ ಜೀಪ್ ಆ ಥರ ಇರುತ್ತಲ್ಲ. ಸೊ ಅದರಲ್ಲಿ ಹೋಗ್ತಾ ಇರಬೇಕಾದ್ರೆ ಇಬ್ಬರು ಅಂಕಲ್ಸು ಆಯಿತಾ, ಅವರು ಸಡನ್ನಾಗಿ ಸ್ಟಾರ್ಟ್ ಮಾಡಿದ್ರು, ನೀನು ಯಾರ ಮಗಳು ಅದು ಇದು ಅಂತ. ದೆನ್ ನಾನು ಹೇಳಿದೆ, ಒಬ್ರು ಅಂಕಲ್ ನಮ್ಗೆ ಗೊತ್ತಿರೋರೆ, ಇನ್ನೊಬ್ರು ಲೈಕ್ ಸ್ವಲ್ಪ ದೂರ, ನನಗೆ ಪರಿಚಯ ಇಲ್ಲ ಅವ್ರನ್ನ. ಸೊ ಅವ್ರು ಕೇಳಿದ್ರು ಯಾರ ಮಗಳು ಅಂತ. ನಾನು ಹಿಂಗೆ ಇವ್ರ ಮಗಳು ಅಂತೆಲ್ಲ ಹೇಳಿದೆ. ಅದಾದಮೇಲೆ ನಿಮ್ಮಪ್ಪ ಅಮ್ಮನ ಅದೇ ಲವ್ ಮ್ಯಾರೇಜ್ ಮಾಡ್ಕೊಂಡು ಮದುವೆ ಮಾಡ್ಕೊಂಡಿರೋದು ಅದು ಲೈಕ್ ನನಗೆ ಗೊತ್ತೇ ಇಲ್ಲ, ವಿಷಯಗಳೇ ಗೊತ್ತಿಲ್ಲ. ಫುಲ್ ನನ್ನ ಎದುರುಗಡೆ ಚಿಕ್ಕವಳು, ಅಷ್ಟು ಚಿಕ್ಕವಳು ಮುಂದೆ ಆ ಥರ ಎಲ್ಲ ಹೇಳ್ತಾರಲ್ಲ, ಏನು ಯೋಚನೆ ಮಾಡದೆ ಹೇಳ್ತಾರೆ. ಅದು ಮಕ್ಳ ಮೇಲೆ ಯಾವ ಥರ ಎಫೆಕ್ಟ್ ಆಗುತ್ತೆ ಅಂತಲೂ ಗೊತ್ತಿಲ್ಲ. ಆ ಥರ ಎಲ್ಲ ಮಕ್ಳ ಮುಂದೆ ಹೇಳಬಾರ್ದು. ಸೊ ಅವತ್ತು ನಾನು ಫುಲ್ ಹತ್ಕೊಂಡು ಅಪ್ಪ ಅಮ್ಮನ ಜೊತೆ ಎಲ್ಲ ಹೋಗಿ ಹೇಳಿದೆ. ಆಕ್ಚುಲಿ ಇದು ಏನಂದ್ರೆ, ಇವ್ರ ಅಪ್ಪ ಅಮ್ಮಂದು ಲವ್ ಸ್ಟೋರಿ ನನಗೆ ಗೊತ್ತು. ಆಕ್ಚುಲಿ ನನಗೆ ಆ ಥರ ಲವ್ ಸ್ಟೋರಿ ಇಲ್ಲ ಅಂತ ನಾನು ಇವಾಗೂ ಫೀಲ್ ಆಗ್ತೀನಿ. ನಾನು ಅದು ಒಂದು ಕಾಯ್ತಾ ಇದ್ದೀನಿ, ಲೈಕ್ ಅವ್ರಿಬ್ಬರನ್ನೂ ಕೂರಿಸಿ ಆ ಲವ್ ಸ್ಟೋರಿನ ಹೇಳಿಸ್ಬೇಕು ಅಂತ. ಇಟ್ಸ್ ಲೈಕ್ ಹಿಸ್ಟ್ರಿನೇ ಕ್ರಿಯೇಟ್ ಮಾಡಿದ್ದಾರೆ. ದೇ ವರ್ ವೆರಿ ಲವ್ಲಿ ಕಪಲ್. ಒಬ್ರ ಬಗ್ಗೆ ಮಾತಾಡೋಕ್ ಮುಂಚೆ ನಾವು ಆ ಸಿಚುವೇಶನ್ ಅಲ್ಲಿ ಇದ್ರೆ ನಮ್ಗೆ ಅದು ಎಷ್ಟು ಹರ್ಟ್ ಆಗುತ್ತೆ ಅಂತ ಅದನ್ನ ಫಸ್ಟ್ ಯೋಚನೆ ಮಾಡಬೇಕು. ಅಂಡ್ ಕೆಲವರು ಅದನ್ನ ಯೋಚನೆ ಮಾಡಲ್ಲ, ಏನೋ ಬಾಯಿಗೆ ಬಂದಿದ್ದೆಲ್ಲ ಮಾತಾಡ್ತಾರೆ. ಸೊ ಇಟ್ಸ್ ವೆರಿ ರಾಂಗ್. ಅಂಡ್ ಇವಾಗ ಲವ್ ಮ್ಯಾರೇಜ್ ಆದ್ರೂ ಓಕೆ, ನಮ್ಮ ಅಪ್ಪ ಅಮ್ಮ ಎಷ್ಟು ಚೆನ್ನಾಗಿದ್ದಾರೆ. ಅವರಷ್ಟು ಪ್ಯೂರ್ ಲವ್ ನಾನು ಇದುವರೆಗೂ ದೇ ಆರ್ ಮೈ ಫೇವ್ರೆಟ್ ಕಪಲ್ ಫಾರ್ ಎವರ್ ಅಂಡ್ ಎವರ್. ಅವ್ರ ಲವ್ ಸ್ಟೋರಿ ನಾನು ನಿಮ್ಗೆ ಒಂದಿನ ಈ ಯೂಟ್ಯೂಬ್ ಚಾನಲ್ ಅಲ್ಲಿ ಬರುತ್ತೆ, ಅವತ್ತು ನೀವೇ ಎಲ್ಲರೂ ಕಮೆಂಟ್ಸ್ ಅಲ್ಲಿ ಹೇಳ್ತೀರಿ. ಓಕೆ, ದಿಸ್ ಇಸ್ ಅ ಲಾಸ್ಟ್ ಅಂಡ್ ಫೈನಲ್ ಕ್ವೆಶನ್ ಈ ರೌಂಡ್ ಅಲ್ಲಿ. ಸೊ ಲಾಸ್ಟ್ ಕ್ವೆಶನ್ ಏನಂದ್ರೆ, ಸೊ ಆಸ್ ಎ ವಿಮೆನ್ ನಮಗೆ ಅದು ಒಂದು ಕಾಡ್ತಾ ಇರುತ್ತೆ ಒಳಗಡೆ. ಲೈಕ್ ಚಿಕ್ಕ ಮಕ್ಳಿದ್ದಾಗ ನಮಗೆ ಕೆಲವೊಂದು ವಿಷಯಗಳು ತಿಳುವಳಿಕೆ ಇರಲ್ಲ. ಸೊ ಆ ಟೈಮಲ್ಲಿ ಕೆಲವರು ನಮ್ಮ ಹತ್ರ ಬಿಹೇವ್ ಮಾಡೋ ಆ ವಿಧಾನ ಇರುತ್ತಲ್ಲ, ಅದು ನಮಗೆ ತುಂಬ ಇನ್ಡೆಪ್ತ್ ಅಲ್ಲಿ ಹರ್ಟ್ ಆಗಿರುತ್ತೆ. ಬಟ್ ಅದನ್ನ ನಾವು ಯಾರ ಹತ್ರ ಹೇಳ್ಕೊಳಕ್ಕೂ ಅದನ್ನ ಹೇಳ್ಕೊಳಕ್ಕೂ ಒಂದು ಸ್ವಲ್ಪ ಎಲ್ಲೋ ಹಿಂದೆ ಮುಂದೆ ನೋಡಿರ್ತೀವಿ. ಸೊ ಆ ಥರದ ಮೂಮೆಂಟ್ಸ್ ಸೊ ಎಲ್ಲ ಹುಡುಗಿರ್ ಲೈಫಲ್ಲೂ, ಎಲ್ಲ ಮೇ ಬಿ ಹುಡುಗರ ಲೈಫಲ್ಲೂ ಇರ್ಬೋದು, ಬಟ್ ಮೋರ್ ದೆನ್ ಕಂಪೇರಿಟಿವ್ಲಿ ಹುಡುಗಿರ್ ಲೈಫಲ್ಲಿ ತುಂಬ ಇರುತ್ತೆ. ಅರ್ಪಿತಾ, ನನಗೆ 2 ಸಿಚುವೇಶನ್. ಏನಂದರೆ ಇಂಜಿನಿಯರಿಂಗ್ ಟೈಮಲ್ಲಿ ನಾನು ಕಾಲೇಜಿಂದ ವಾಪಸ್ ಮನೆಗೆ ಬರಬೇಕಾದ್ರೆ ನಾನು ಸ್ವಲ್ಪ ಹಿಂದೆ ಕೂತ್ಕೊಂಡಿದ್ದೆ. ಫುಲ್ ಹಿಂದೆ ಅಲ್ಲ, ಅವ್ರ ಪಕ್ಕ ಇರೋ ಸೀಟಲ್ಲಿ ಕೂತ್ಕೊಂಡಿದ್ದೆ. ಯಾರು ನನ್ನ ಪಕ್ಕ ಕೂತ್ಕೊಂಡ್ರು. ಅವರು ತುಂಬ ಕುಡ್ದಿದ್ರು. ಹಿಂಗೆ ನೀನು ನನ್ನ ಮಗಳಿದ್ದಂಗೆ ಹಂಗೆ ಹಿಂಗೆ ಅಂತ ಮಾತಾಡ್ತಿದ್ರು. ಸರಿ ಅಂದ್ಬಿಟ್ಟು ನಾನು ನಾರ್ಮಲಾಗಿ ಮಾತಾಡ್ತಿದ್ದೆ. ಸರಿ, ನನ್ನ ಮಗಳು ಓದ್ತಿದ್ದಾಳೆ ಹಂಗೆ ಹಿಂಗೆ ಅಂತ. ಆಮೇಲೆ ಇದ್ದಕ್ಕಿದ್ದಂಗೆ ಬಂದ್ಬಿಟ್ಟು ಕೆನ್ನೆ ಹಿಡ್ಕೊಂಡು ಮುತ್ಕೊಡೋಕೆ ಬರ್ತವ್ರೆ. ಏನಾಗ್ತಿದೆ ಅಂತ ಅವತ್ತು ಅಂದರೆ ಯಾರು ಸ್ಟ್ಯಾಂಡಿಂಗಲ್ಲಿ ಇದ್ರು ನಮ್ಮ ಕ್ಲಾಸ್ ಹುಡುಗ ಯಾರೋ ಇದ್ದ, ಅವ್ನು ನಾನು ಇದುವರೆಗೂ ಮಾತಾಡ್ಸೇ ಇಲ್ಲ. ಬಟ್ ಈ ಸ್ಟಾಪ್ ವಿತ್ ದ ಹೋಲ್ ಸಿಚುವೇಶನ್ ಆ್ಯಂಡ್ ಕಂಟ್ರೋಲ್ ದಟ್ ಪರ್ಸನ್.
ಆನ್ ದಟ್ ಡೇ. ಬಟ್ ನಾನು ಅವ್ರಿಗೆ ಥ್ಯಾಂಕ್ಸ್ ಹೇಳಕ್ಕೂ ಆಗಿಲ್ಲ. ಈ ವಿಡಿಯೋ ಇದ್ರಲ್ಲಿ ಪಾಪ ಈ ತರ ಹುಡುಗರು ಇರ್ತಾರ ಪಾಪ. ಬಟ್ ಥ್ಯಾಂಕ್ ಯು. ಜೋರಾದ ಚಪ್ಪಾಳೆ. ಆಕ್ಚುಲಿ ಇದು ಚೈಲ್ಡ್ಹುಡ್ ಅಲ್ಲಿ ಏನ್ ಗೊತ್ತಾ, ಫಸ್ಟ್ ಸ್ಟ್ಯಾಂಡರ್ಡ್ ಅಲ್ಲಿ ಇದ್ದೆ ಅನ್ಸುತ್ತೆ ನಾನು. ಅವಾಗ ನಮ್ಗೆ ಹೆಂಗಿರುತ್ತೆ ಅಂದ್ರೆ ಯೂನಿಫಾರ್ಮ್, ನನ್ಗೆ ನಮ್ಮ ಅಪ್ಪನ್ಗೆ ಏನಂದ್ರೆ ನಾನು ನನ್ನ ತಮ್ಮ ಸ್ವಲ್ಪ ಟ್ವಿನ್ಸ್ ತರ ಅನ್ನಿಸ್ತಾ ಇದ್ವಿ. ಸೊ ನಮ್ಗಿಬ್ರಿಗೂ ಯಾವಾಗೂ ಪ್ಯಾಂಟು ಶರ್ಟೇ ತರ್ತಾ ಇದ್ರು, ಸೇಮ್ ಕಲರ್ ಚೇಂಜ್ ಅಷ್ಟು ಆ ತರ ತರ್ತಿದ್ರು. ಸೊ ಹಂಗಾಗಿ ನನಗೆ ಸ್ಕೂಲ್ ಯೂನಿಫಾರ್ಮ್ ಕೂಡ ನನ್ಗೆ ಇವಾಗೂ ನನ್ನ ಫ್ರೆಂಡ್ ಒಬ್ನು ರೇಗಿಸ್ತಾನೆ, ನೀನ್ ಮಾತ್ರ ನೆನ್ಪಿ. ಸೊ ಚಿಕ್ಕ ಹುಡುಗಿ ನಾನಿನ್ನು, ನಮ್ಮೂರಿಂದ ಬಸ್ ಹೋಗ್ತಾ ಇದ್ದು, ತುಂಬಾ ಜನ ಹೋಗ್ತಾ ಇದ್ರು. 6 years ಆಗಿರ್ಬೋದು, ಫಸ್ಟ್ ಸ್ಟ್ಯಾಂಡರ್ಡ್ LKG ಇದ್ದೆ. ನಿಕ್ಕರು ಶರ್ಟ್ ಹಾಕೊಂಡು ಹೋಗ್ತಿದ್ದೆ. ನಿಕ್ಕರ್ ಅಂದ್ರೆ ಈ ಸ್ಕೂಲ್ ಹುಡುಗರು ಹಾಕೊಂಡು ಹೋಗ್ತಾರಲ್ಲ ಆ ತರ ನಿಕ್ಕರು. ಲಿಟ್ರಲಿ ನಾನು ಅವತ್ತಿಂದ ಇವತ್ತಿನವರೆಗೂ ನನ್ನ ಹುಡುಗರ ಮೇಲೆ ಒಂದು ಒಳ್ಳೆ ಒಪಿನಿಯನ್ ಇಲ್ಲ ಅಂದ್ರೆ ರೀಸನ್ ಆ ಮನುಷ್ಯ. ಇವಾಗವರೆಗೂ ಅವ್ರು ಯಾರು ಅಲ್ಲ, ನಮ್ಮ ಸ್ಕೂಲ್ಗೆ ಪೋಸ್ಟ್ ಮ್ಯಾನ್ ಒಬ್ರು ಬರ್ತಿದ್ರು ಪೋಸ್ಟ್ ಕೊಡಕ್ಕೆ. ಅವರು ಡೈಲಿ ಬಸ್ಸಲ್ಲಿ ಓಡಾಡ್ತಿದ್ರು. ಲೈಕ್ ಅವ್ರು ಗೊತ್ತಿರೋರಲ್ಲ ಅಂತ ಅಂದ್ಬಿಟ್ಟು ನನಗೆ ನಮ್ಮ ಜೊತೆ ಬರೋ ಅಕ್ಕವರೆಲ್ಲನೂ ನನ್ನ ಚಿಕ್ಕ ಮಗಲ್ಲ, ಫುಲ್ ರಶ್ ಇರ್ತಾ ಇತ್ತು. ಫುಲ್ ಬಸ್ಗಳೆಲ್ಲ, ಸಿವಿಲ್ ಬಸ್ ಅಂದ್ರೆ ಹೆಂಗಿರುತ್ತೆ ರಶ್ಶು, ಅವ್ರ ಮೇಲೆ ಕೂರಿಸಿದ್ರು. ನಾನು ಶಾರ್ಟ್ ಹಾಕೊಂಡು ಹೋಗ್ತಿದ್ನಲ್ಲ, ನನಗೆ ನಿನ್ಸ್ಕೊಂಡಾಗೆಲ್ಲ ನಾನು ಅವತ್ತಿನ ಅವ್ರ ಮೇಲೆ ಅವ್ರನ್ನು ಸ್ಕೂಲ್ ಹತ್ರ ಬಂದ್ರು ಎಲ್ಲಾದ್ರೂ ಗ್ರೌಂಡಲ್ಲಿ ಆಟ ಆಡ್ಬೇಕಾದ್ರೆ ನನ್ಗೆ ಲಿಟ್ರಲಿ ಎಷ್ಟು ಹೆದರಿಕೆ ಆಗ್ತಾ ಇತ್ತು ಅಂದ್ರೆ, ನಾನು ಅವ್ರು ಹೋಗೋ ಗಂಟ ನಾನು ಹೋಗಿ ವಾಶ್ರೂಮ್ಸ್ ಹತ್ರ ಬಚ್ಚಿಕೊಳ್ತಿದ್ದೆ. ಅಷ್ಟು ಹೆದರಿಕೆ ಆಗ್ತಾ ಇತ್ತು ಲಿಟ್ರಲಿ. ನನ್ಗೆ ಇವತ್ತೂ ಅದೇನೋ ಗೊತ್ತಿಲ್ಲ. ಅವರು ಒಳ್ಳೆ ಎಜುಕೇಟೆಡ್, ಪೋಸ್ಟ್ ಮ್ಯಾನ್ ಅಂದ್ರೆ ಒಳ್ಳೆ ಎಜುಕೇಟೆಡ್ ಇರ್ತಾರೆ ಆ ಟೈಮಲ್ಲಿ. ಅರೌಂಡ್ ಒಂದು 15 years ಬ್ಯಾಕ್ ಇದೆಲ್ಲಾನು. ಅವ್ರಿಗೆ ಅಟ್ಲೀಸ್ಟ್ ಮಿನಿಮಮ್ ಕಾಮನ್ ಸೆನ್ಸ್ ಇಲ್ವಾ ಹೋಗ್ಲಿ, ಒಂಥರ ಓಕೆ ಇದು ಬೇಡ. ನಿಮ್ಗೆ ಯಾವಾಗಾದ್ರೂ ಆ ಥರ ಏನಾದ್ರು ಅನಿಸುತ್ತೆ? ಒಂದ್ಸಲ ಊರಿಂದ ಮೈಸೂರು ಹೋಗ್ತಾ ಇದ್ದೆ. ನಾನು ಮೈಸೂರಲ್ಲಿ ಓದ್ತಾ ಇರ್ಬೇಕಾದ್ರೆ, ಸೊ ಅವತ್ತು ಬಸ್ ಒಬ್ರು ಅಂಕಲ್ ಬಂದು ನನ್ನ ಪಕ್ಕ ಕೂತ್ರು. ಸ್ವಲ್ಪ ಮೈಸೂರು ಅಂದರೆ ಲಾಂಗ್ ಜರ್ನಿ ಅಲ್ಲ, ಲೈಕ್ 4 to 5 hours ಜರ್ನಿ ಇರುತ್ತೆ. ಸೊ ತುಂಬ ಏಜ್ ಆಗಿತ್ತು. ಸೊ ಅವರು ನನ್ನ ಮುಖ ನೋಡಿ, ನಿನ್ನ ಮುಖ ತುಂಬ ಚೆನ್ನಾಗಿದೆ, ನನಗೆ ಫ್ಯಾಮಿಲಿ ಯಾರೂ ಇಲ್ಲ, ಬಟ್ ನಿನ್ನ ನೋಡಿದ್ರೆ ನನಗೆ ಖುಷಿ ಆಗುತ್ತೆ ಅಂತ ನನಗೆ ಹೇಳಿರ್ಬೇಕು ಅನ್ಸುತ್ತೆ, ನಾರ್ಮಲ್ ಕೇಳಿದ್ದೀನಿ. ಓಕೆ. ಪಕ್ಕನೇ ಕೂತಿದ್ರು. ಆಮೇಲೆ ಹಾಗೆ ಸುಮಾರು ದೂರ ನಾರ್ಮಲ್ ಆಗಿ ಮಾತಾಡ್ಸ್ತಾ ಇದ್ರು. ಆಮೇಲೆ ಇಲ್ಲಿ ಟಚ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ನನಗೆ ಅಂದ್ರೆ ತುಂಬಾ ಇಂಟ್ರೋವರ್ಟ್. ನನಗೆ ಯಾರಿಗಾರು ಹೇಳಬೇಕು ಅಂದ್ರು ನನಗೆ ಅದೇನೋ ಹೇಳಕ್ಕೂ ಇಷ್ಟ ಆಗಲಿಲ್ಲ. ಬಟ್ ನಾನು ಹಿಂಗೆಲ್ಲ ಸರಿ ಮಾಡ್ಕೊಂಡು ಕೂತೆ. ಆಮೇಲೆ ನನ್ನ ಜೊತೆ ಯಾಕಷ್ಟು ದೂರ ಹಾಗೆ ದೂರ ಹೋದ್ಮೇಲೆ ನಿನ್ನ ನಂಬರ್ ಕೊಡು ಅಂತ ಫೋನ್ ಮಾಡ್ತೀನಿ ಅಂತ ಅಂದ್ರು. ಅದಕ್ಕೆ ನಾನು ಹೇಳಿದೆ, ಇಲ್ಲ ನಂದು ರೀಚಾರ್ಜ್ ಇಲ್ಲ, ಫೋನ್ ಮಾಡಿದ್ರು ಸಿಗಲ್ಲ ಅಂತಂದೆ. ಅದಕ್ಕೆ ಕೊಡು, ನಾನೇ ರೀಚಾರ್ಜ್ ಮಾಡ್ತೀನಿ, ನಿನ್ನ ನಂಬರ್ ಹೇಳು ಅಂತಂದ್ರು. ಅದಕ್ಕೆ ಇಲ್ಲ ಪರವಾಗಿಲ್ಲ, ನನ್ನ ಅಮ್ಮನ ಜೊತೆ ಹೇಳಿಸಿ ಮಾಡಿಸ್ತೀನಿ, ಪರವಾಗಿಲ್ಲ ಅಂತ ಅಂದೆ. ಗೊತ್ತಿತ್ತು ಅವ್ರು ಒಳ್ಳೆಯವರಲ್ಲ ಅಂತ, ಬಟ್ ಸ್ಟಿಲ್ ಒಂದು ವರ್ಕ್ ಆಗದೆ ಇರೋ ನಂಬರ್ನ ಹೇಳಿದೆ ನಾನು. ನನ್ನ ಮೈಸೂರು ಸ್ಟಾಪ್ ಬಂತು, ನಾನು ಇಳಿದೆ. ಅಷ್ಟು ತಕ್ಷಣ ನಾನು ಇಳಿಯೋವಾಗ್ಲೇ ಕಾಲ್ ಮಾಡಿದ್ರು. ನಾನು ವಿಂಡೋ ಸೀಟಲ್ಲಿ ಅವ್ರು ಇದ್ರಲ್ಲ ನೋಡ್ತಾ ಇದ್ದೆ. ಅವ್ರು ತಕ್ಷಣ ಕಾಲ್ ಮಾಡಿದ್ರು, ಬಟ್ ಅವ್ರಿಗೆ ನಂದು ಕಾಲ್ ಸಿಕ್ಕಿಲ್ಲ. ಆಮೇಲೆ ಬಸ್ ಹೋಯ್ತು ಅಷ್ಟೇ. ಫಸ್ಟ್ ರೌಂಡಲ್ಲಿ ತುಂಬ ಸ್ವೀಟ್ ಮೆಮೊರೀಸು ಇದೆ ಆ್ಯಂಡ್ ಅದೇ ಥರ ಬ್ಯಾಡ್ ಮೆಮೊರೀಸು ಇದೆ. ಸೊ ಲೈಫ್ ಅಂದ್ರೇ ಅಷ್ಟೇ, ಸ್ವಲ್ಪ ಖಾರ, ಸ್ವಲ್ಪ ಸ್ವೀಟು, ಸ್ವಲ್ಪ ಉಪ್ಪು, ಸ್ವಲ್ಪ ಹುಳಿ ಎಲ್ಲ ಇದ್ರೇ. ಸೊ ಅದರಲ್ಲೂ ಹುಡುಗಿರ ಲೈಫಲ್ಲಂತೂ ತುಂಬಾ ಎದ್ದು ಬಿದ್ದು ತುಂಬ ಇರುತ್ತೆ. ಸೊ ಹಾಗಾಗಿ ಐ ಆಮ್ ಸೋ ಪ್ರೌಡ್ ಆಫ್ ದಿಸ್ 2 ಸ್ಟ್ರಾಂಗ್ ಲೇಡೀಸ್. ಇವು ಸ್ಟ್ರಾಂಗ ಆಗ್ಬಿಟ್ಮೇಲೆ ನಿಧಿ ಹಿಂಗಾಯ್ತು ಅಂತ ಒಂದು 1 hour ಹೇಳ್ತಾಳೆ. ಬಟ್ ಆದ್ರೂ ಬೇಜಾರಾಗುತ್ತೆ. ಅವಳು ಒಂದು ಸ್ವಲ್ಪ ಹಂಗೆ ಮುಗ್ಧ ಮನಸ್ಸು, ತುಂಬ ಮುಗ್ದಾಳು ಪಾಪ. ಇವಳು ಮುಗ್ದಾಳೆ, ಬಟ್ ಆದ್ರೆ ಇವಾಗ ಚೂರು ಬೇಕು. ಈಗ ಒಂಚೂರು ಇಂಜಿನಿಯರಿಂಗ್ ಮುಗಿದ, ಸ್ವಲ್ಪ ಇನ್ನೋಸೆಂಟು, ಬಟ್ ಜಾಸ್ತಿ ಇನ್ನೋಸೆಂಟ್ ಅಲ್ಲ, ಸ್ವಲ್ಪ ಜೋರು, ಆದ್ರೆ ಜಾಸ್ತಿ ಜೋರಲ್ಲ. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ, ನಿನ್ ಜನ್ಮಕ್ಕೆ ಹೋಗು. ಏನಂತೀರಾ? ಅಷ್ಟೇ. ರೀಲ್ಸ್ ಅಲ್ಲಿ ಮೀಮ್ಸ್ ನೋಡ್ತಾ ಇರ್ತೀವಲ್ಲ ನಾವು, ಮೀಮ್ಸ್. ಸೊ ಇದು ಮೀಮ್ಸ್ ರೌಂಡ್, ಓಕೆನಾ? ಮೀಮ್ಸ್ ರೌಂಡ್ ಅಲ್ಲಿ ನನಗೆ ಫನ್ನಿಯೆಸ್ಟ್ ಅನ್ಸಿರೋ ಒಂದು 4-5 ಮೀಮ್ಸ್ ನಾನು ಕಲೆಕ್ಟ್ ಮಾಡಿದ್ದೀನಿ. ಅದನ್ನ ನಿಮ್ಗೆ ಹೇಳ್ತೀನಿ. ಅದ್ರ ಮೇಲೆ ನಿಮಗೆ ಏನ್ ಅನ್ಸುತ್ತೆ, ಲೈಕ್ ಅದನ್ನ ಕೇಳಿದ ತಕ್ಷಣ ನಿಮ್ಗೆ ಏನ್ ಅನ್ಸುತ್ತೆ, ಲೈಕ್ ಆ ಮೀಮ್ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಅಂತ ಒಂದು 1 line ಅಲ್ಲಿ ಹೇಳ್ಬೇಕು, ಆಯ್ತಾ? ಅದೇ ತರ ಲಾಸ್ಟ್ ಅಲ್ಲಿ ನಾನು ಹೇಳಿದ ಮೀಮ್ಸ್ ಎಲ್ಲ ಆದ್ಮೇಲೆ ನಿಮಗೆ ಇಬ್ರಿಗೂ ಇಷ್ಟ ಆಗಿರೋ ಮೋಸ್ಟ್ ಫನ್ನಿಯೆಸ್ಟ್ ಮೀಮ್ ಏನು ಅಂತ ಹೇಳ್ಬೇಕು. ಓಕೆನಾ? ಲೆಟ್ಸ್ ಸ್ಟಾರ್ಟ್ ಅವರ್ ಮೀಮ್ ರೌಂಡ್. ಸೆಕೆಂಡ್ ರೌಂಡ್ ಮೀಮ್ಸ್ ರೌಂಡ್ ಅಲ್ಲಿ ಫಸ್ಟ್ ಮೀಮ್ ಏನಂದ್ರೆ ನಾನು ಹೇಳಿ ಫಸ್ಟ್ ಮೀಮ್, ಆಯ್ತಾ?
ಆರ್ ಯು ಅ ಕ್ರಿಯೇಟಿವ್ ಪರ್ಸನ್ ಆಯ್ತಾ ಕ್ವೆಶನ್. ಎಸ್, ಐ ಕ್ರಿಯೇಟ್ ಪ್ರಾಬ್ಲಮ್ಸ್ ಔಟ್ ಆಫ್ ನಥಿಂಗ್. ಮಾಡ್ದಂಗೈತಕ್ಕ. ನನಗೂ ಅಷ್ಟೇ ಗೈಸ್. ಏನು ಇರಲ್ಲಕ್ಕ, ನಾನು ಹೋಗಿ ಹೋಗಿ ಬಾವಿ ತುಡ್ಕೊಂಡು ನಾನೇ ಬೀಳ್ತೀನಿ. ವಾಟ್ ಯು ಥಿಂಕ್? ಹೌದು, ಇದು ಕೃತಿಗಂತೂ ಜಾಸ್ತಿ ನಂಗಂತೂ ತೋಡ್ಕೊಂಡು ಆದ್ಮೇಲೆ ಜಾಸ್ತಿ. ಹೇಳ್ಬಿಟ್ಟಾಳೆ ಬಂದ ಹಿಂಗಾಗೋಯ್ತು ನಿಧಿ, ಹಿಂಗಾಗೋಯ್ತು ನಿಧಿ, ಏನ್ ಮಾಡಿ ನನ್ನ ಕ್ಲಾಸಲ್ಲಿ ಸ್ವಲ್ಪ ಅಂದ್ರೆ ಒಂದು ಫುಲ್ ಗ್ಯಾಂಗ್ ಇತ್ತು. ಅವರೆಲ್ಲ ಉನೋ ಕಾರ್ಡ್ಸ್ ಆಡ್ತಿದ್ದಾರೆ. ಕಾರ್ಡ್ಸ್, ನಾರ್ಮಲ್ ಕಾರ್ಡ್ಸ್ ಆಡ್ತಿದ್ದಾರೆ ಆಯ್ತಾ. ಕ್ಲಾಸ್ ಮುಗ್ದೋಗಿದೆ, ನಾನು ಮುಚ್ಕೊಂಡು ಮನೆಗೆ ಹೋಗ್ಬೇಕು. ನಾನೇನು ಮಾಡಿದ್ದೀನಿ, ಮುಂದೆ ಬೆಂಚಲ್ಲಿ ಕೂತ್ಕೊಂಡು ಒಂದು 2 ಮೆಂಬರ್ಸ್ ಜೊತೆ ಮಾತಾಡ್ತಿದ್ದೀನಿ. ಹಿಂದೆ ಇರೋರು ಉನೋ ಗೇಮ್ಸ್ ಆಡ್ತಿದ್ದಾರೆ. ಸೊ ನಮ್ಮ HOD ಬಂದರು 4:30, ಅವರು ಲಿವಿಂಗ್ ಟೈಮ್ ಅದು. ಬಂದರು, ಏನಂದ್ರೆ ನಾನು ಗೇಮೇ ಆಡ್ತಿಲ್ಲ, ನನ್ನನ್ನು ಹಾಕೊಂಡು ಚೆಡಿದ್ರು. ಅವ್ರದ್ದು ಒಂದೇ, ಮ್ಯಾಮ್ ನಾನು ಆಡ್ತಿಲ್ಲ ಅಂದ್ರೆ ಒಂದೇ ಕ್ವಶನ್, ನೀನು ಇವಾಗ ಕೊಲೆ ಮಾಡ್ತಿರ್ತಾರೆ, ನೀನು ನೋಡ್ಕೊಂಡು ತಪ್ಪು ನಿಂದು. ಇದು ಆಕ್ಚುಲಿ ಚೆನ್ನಾಗಿರೋ ಆಕ್ಚುಲಿ ಕಂಪ್ಯಾರಿಸನ್ಸ್ ಇರುತ್ತಲ್ಲ, ಮಸ್ತ್. ಈ ತರ ನಾನು ಸ್ವಲ್ಪ ಜಾಸ್ತಿ ಪ್ರಾಬ್ಲಮ್ಗಳನ್ನ ನನ್ನ ಮೇಲೆ ಹಾಕೋತೀನಿ. ಬೆಸ್ಟಿ, ನಾನು ಹೇಳ್ತೀನಿ ಬೆಸ್ಟಿ, ಆರ್ ಯು ಬಿಸಿ? ಐ ಆಮ್ ಲಿಟರಲಿ ಗಿವಿಂಗ್ ಬರ್ತ್ ರೈಟ್ ನೌ, ಬಟ್ ಹೆಲ್ಪ್ ಪುಷ್ ಲೇಟರ್ ವಾಟ್ಸ್ಆಪ್. ಬರೀ ಇಂಥದೆಯಾ? ಅನ್ಸಿರೋ ಮೂಮೆಂಟ್ಸ್. ಆಕ್ಚುಲಿ ನಂದು ಉಲ್ಟಾ, ಫ್ರೀ ಇರ್ತೀನಿ ಆದ್ರೂ ಬಿಸಿ ಅಂತ ಹೇಳ್ಬಿಟ್ಟು ಕಟ್ ಮಾಡ್ತೀನಿ. ಲೈಕ್ ನನಗೆ ಹೆಂಗ್ ಅನ್ಸುತ್ತೆ ಅಂದ್ರೆ, ಒಂದೊಂದ್ಸಲ ಇವಳೇನಾದ್ರೂ ನಾನು ಬ್ಯುಸಿಯಾಗಿರೋ ಟೈಮಲ್ಲಿ ನಾನು ಕಾಲ್ ಮಾಡಿರ್ತೀನಿ, ತೆಗಿಯೋದೇ ಇಲ್ಲ ಅಂತಾಳೆ. ಮತ್ತೆ ನಾನು ಏನೋ ಕೆಲಸ ಬ್ಯುಸಿಯಾಗಿದ್ದಾಗ ಅವಾಗ ಮಾಡ್ತಾಳೆ. ಹೆಂಗ್ ಅನ್ಸುತ್ತೆ ಅಂದ್ರೆ, ನಾವಿಬ್ರು ಒಬ್ರನ್ನ ಬಿಟ್ಟು ಒಬ್ರು ಇದ್ದಿದ್ದೇ ಇಲ್ಲ. ಲಿಟ್ರಲಿ 2 years ತುಂಬಾ ಜೊತೆಲೇ ಇದ್ವಿ. 3 months ಇಂದಾನೆ ಸ್ವಲ್ಪ ಲೈಕ್ ತುಂಬಾ ಲಾಂಗ್ ಡಿಸ್ಟೆನ್ಸ್, ಅಂದ್ರೆ 2-3 ತಿಂಗಳು ಲೈಕ್ ಕಂಟಿನ್ಯೂ ಆಗಿ ಮೀಟ್ ಆಗದಿರ ಇರೋದು. ಈ ಹುಡುಗಿ ಚಿಕ್ಕಳು ಗೊತ್ತಿಲ್ಲ, ಫ್ರೆಂಡ್ಶಿಪ್ ಲೈಕ್ ವಿ ಎಕ್ಸ್ಪೆಕ್ಟ್ ಥಿಂಗ್ಸ್ ಲೈಕ್ ದಿಸ್ ಅಲ್ವಾ ಕೃತಿ? ನಾವು ಆಕ್ಟಿಂಗ್ ಮಾಡು ಅಂದ್ರೆ ಎಷ್ಟು ಇದು ಫೇವ್ರೇಟ್. ಓಕೆ ಕೃತಿ, at least once in my life I want to attend a wedding where the bride says no and run away. ಯಾ ಅನ್ಸುತ್ತಾ ನಿಮಗೆ? ಆಗ್ಬೇಕು, ಬಟ್ ಅದ್ ನಂದಾಗಿರ್ಬಾರ್ದು. ಕುದುರೆ ಓಡಿ ಬಂದಿತ್ತ. ಲೈಕ್ ನೀವು, ಬಟ್ ನನ್ಗೂ ಅದು ಒಂಥರ ನೋಡ್ಬೇಕು ಅಂತ ಆಸೆ ಇದೆ. ಅದಕ್ಕೆ ಅವ್ರಗಳ ಕಷ್ಟ ನೋಡಿ ನಾವು ಖುಷಿ ಆಕ್ಚುಲಿ ಈ ನಡುವೆ ತುಂಬಾ ಆಗ್ತಾ ಇದೆ ಈ ತರದ್. ಪಾಪ ಮದ್ವೆ ಇನ್ನೇನ್ ತಾಳಿ ಕಟ್ಟೋ ಟೈಮಲ್ಲಿ ಹುಡುಗಿ ಕಣ್ ತಿರ್ಗಿ ಬಿದ್ದೋಗೋದು. Me telling my mom a story about removing the part where I did something ಹಲ್ಕ ಕೆಲಸ ಇದಾವ. ತುಂಬಾ ಹೇಳಿ ಏನೋ ಮಾಡ್ಬಿಟ್ಟಿರ್ತೀವಿ, ಅದನ್ನ ಬಿಟ್ಬಿಟ್ಟು ಆ ಸ್ಟೋರಿ ಹೇಳಿ. ಫಸ್ಟ್ ಅವ್ರದ್ದು ಬ್ಯಾಡ್ ಥಿಂಗ್ ಹೇಳೋದು, ಆಮೇಲೆ ನಾವು ಸ್ವಲ್ಪ ಸ್ವಲ್ಪ ಮಾಡಿದೀವಿ ಅಂತ ಹೇಳೋದು. ಅದ್ರಲ್ಲಿ ನಾವು ಮಾಡಿರ್ತೀವಿ. ಇದು ಐ ಡೋಂಟ್ ನೋ ನಿಮ್ಮಿಬ್ಬರಿಗೂ ರಿಲೇಟ್ ಆಗುತ್ತೆ ಅಲ್ವಾ, ಬಟ್ ನನಗೆ ಆಗಿದೆ ಒಂದ್ಸಲ. ಪೀಪಲ್ ಆರ್ ಅಫ್ರೈಡ್ ದಟ್ ಐ ವಿಲ್ ರಿವೀಲ್ ದೇರ್ ಸೀಕ್ರೆಟ್ಸ್. Me in front of the refrigerator thinking why I opened the refrigerator. ನನಗೆ ಏನಂದ್ರೆ ಏನು ನೆನಪಿರಲ್ಲ, ನಿನ್ನೆ ಆಗಿದ್ದು ಇವತ್ತಿಗೆ ನೆನಪಿರಲ್ಲ. ಅದೇ ಒಂದ್ ರೀಲ್ ಬರುತ್ತಲ್ಲ, ಆಕ್ಚುಲಿ ಐ ಫಾರ್ಗಾಟ್ ದಟ್ ಆರ್ ದೇ ಆರ್ ಟೇಕಿಂಗ್ ಅಡ್ವಾಂಟೇಜಸ್ ಆಫ್ ಮೈ ಮೆಮೊರಿ ಅಂತ. ನನಗೂ ಅಷ್ಟೇ, ಏನೋ ಆಗಿರುತ್ತೆ ಅಂತಾನೆ ಗೊತ್ತಿರಲ್ಲ. ಅವ್ರು ಹೇಳಿರ್ತಾರೆ ನೀನ್ ಅದ್ ಮಾಡಿದ್ದೆ ಅವತ್ ನೆನಪಿ ಮರಿತಾರ ಜನ ಅಂತ ಅನ್ಸುತ್ತೆ. ಇವಳಿಂದಾನೆ ನಮ್ಗೆ ಮರ್ಮ ಅನ್ನೋದು ಇಷ್ಟು ಬೇಗ ಇರುತ್ತೆ ಅಂತ ಅನ್ಸುದು ಇವಳಿಂದಾನೆ. ಅಲ್ಲ, ಇದು ನನ್ನ ಮೀಮ್ಸ್ ಇಷ್ಟು. ಓಕೆ, ನಿಮ್ಮಿಬ್ಬರಿಗೂ ಯಾವ್ದಾದ್ರು ಕನೆಕ್ಟ್ ಆಗಿರೋಂಥ ಮೀಮ್ಸ್ ಅಂಡ್ ಫನಿ ಅನ್ಸಿರೋ ಮೀಮ್ಸ್? ಅದೇ ಆಲಿಯಾ ಭಟ್ದು ಮೀಮ್ಸ್ ಇದೆಯಲ್ಲ, ಆರ್ ಯು ಲೆಬನೀಸ್? ಹ್ಞೂ, ಲೆಸ್ಬಿಯನ್ಸ್ಗೆ. ಸೊ ನಮ್ದು ಹಂಗೆ, ನಂದು ನಿಧಿದು ಚಾಟ್ಸ್ ಅದೆಲ್ಲ ನೋಡಿದ್ರೆ ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಮನೆಯವ್ರು ಅನ್ಕೊಳ್ಳೋದು. ಇವಳು ಒಂದ್ಸಲ ಆಕ್ಚುಲಿ ನಮ್ಮ ಅಮ್ಮನ ಜೊತೆ ಹಂಗೆ ಹೇಳಿದ್ಲು ಕೂಡ. ಸುಮ್ಮನೆ ತಮಾಷೆಗೆ ಹೇಳ್ದ, ಅಯ್ಯೋ ನಿಧಿ ಹಂಗೆಲ್ಲ ಮಾಡಬಾರ್ದು ಅಂತ. ಫಸ್ಟ್ ಕ್ವೆಶನ್, ಫಸ್ಟ್ ರ್ಯಾಪಿಡ್ ಫೈರ್ ಬಂದ್ಬಿಟ್ಟು ಅರ್ಪಿತಾ ಅವರಿಗೆ. ಹೂ ಕುಕ್ಸ್ ಬೆಟರ್, ಮೀ ಆರ್ ಕೃತಿ? ಕೃತಿ ಅಕ್ಕ. ಮನಸ್ಸು ಮುಟ್ಕೊಂಡು ಹೇಳು ನೀನು, ಕೃತಿ ಅಕ್ಕ ಅಂತ. ಮಾಡೋದ್ ಒಂದ್ ಐಟಮ್ ಆದ್ರೂ ಸಖತ್ತಾಗಿ ಮಾಡ್ತಿದ್ರು ರೈಸ್. ಏನ್ ಮಾಡ್ತೀಯ? ನನ್ನ ಅವಶ್ಯಕತೆ ಯಾರಿಗಿದೆ? ನನ್ನ ಅವಶ್ಯಕತೆನೇ ಇಲ್ವಲ್ಲ. ಹೂ ಲವ್ಸ್ ಯು ಮೋರ್, ಮೀ ಆರ್ ಕೃತಿ? She knows that. ಇಬ್ರಲ್ಲಿ ಯಾರಿಗೋಸ್ಕರ ನೀನು ಹೋಗಿ ಬಾವಿಯಲ್ಲಿ ದುಮ್ಕು ಅಂದ್ರೆ ದುಮ್ಕ್ತಿಯ? ಡೇಟ್ಗೆ ಹೋಗ್ಬೇಕಂದ್ರೆ
ಕೃತಿ ಜೊತೆ ಹೋಗ್ತೀಯಾ ನನ್ನ ಜೊತೆ ಬರ್ತೀಯಾ? ನಾನೇ ನಿಮ್ ಜೊತೆ ಹೋಗ್ಲಿ, ಹುಡ್ಗನ್ ಜೊತೆ ಹೋಗ್ಬೇಕು. ಅಲ್ಲ, ಈಗ ರ್ಯಾಪಿಡ್ ಫೈರ್ ಇದ್ರಲ್ಲಿ ಒಬ್ಬರನ್ನೇ ಚೂಸ್ ಮಾಡ್ಬೇಕು. I will go with her because she ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಥೋ ನಿಮ್ಮ ಈ ತರದೆಲ್ಲ ಇದಾರೆ. what compared to you. ನಾನು ಸೋ ಕ್ಯೂಟ್. ನಾನಿಬ್ರಲ್ಲಿ ಯಾರು ನೋಡಿದ್ರೆ ನಿಂಗೆ ಲೆಸ್ಬಿಯನ್ ತರ ಫೀಲ್ ಆಗುತ್ತೆ. ನಿನ್ನ ನೋಡಿದ್ರೆ ಅಣ್ಣ ಗಾಡಿ ನಿಲ್ಸ. ಓ ನೀವಾ, ನಾನು ಯಾರೋ ಗಂಡಸ್ರು ಅನ್ಕೊಂಡೆ. ಅವಳಂತೂ ನಾನು ಹತ್ರ ಹೋದ್ರೆ ಚೀತು ಅಂತ ಹೇಳ್ಕೊಂಡು ಓಡಾಡ್ತಾಳೆ. ಹೂ ಕುಕ್ಸ್ ಬೆಟರ್, ಮೀ ಆರ್ ಅರ್ಪಿತಾ? ಬೋತ್. ಮನಸ್ಸು ಮಾಡ್ಕೊಂಡು This is so difficult. ನೋ ಯು ಶುಡ್ ಸೇ. I think ಅರ್ಪಿತಾ. ಬಿಕಾಸ್ ನಿಂದು ನಾನು 1 month ಅಷ್ಟೇ ನಿಂದು ಫುಡ್ ನಾನು ತಿಂದಿರೋದು. ಅವಳದು ಒಂದು 3 months ತಿಂದಿದ್ದೀನಿ. ಸಾಂಬಾರ್ ಅಂದ್ಬಿಟ್ರೆ ಇನ್ನೇನ್ ಮಾಡ್ತಾಳೆ ಹೇಳು? ಎಲ್ಲ ಮಾಡಿದ್ದಾಳೆ. ತನ ಬೇಕಾಗಿರೋದು ಮೇನ್. ಆಯ್ತು ಬಿಡಿ, ನಾನು ಇನ್ನು ಅಡುಗೆ ಮಾಡಲ್ಲ, ನನಗೂ ಒಳ್ಳೆ ಚಿಕನ್ ಮಾಡಿದ್ಲು, ಉಪ್ಪು ಜಾಸ್ತಿ. ಇಲ್ಲ ಯಾವಾಗ ಅವತ್ತು ನಮ್ಮ ಮನೇಲಿ ಬಂದಾಗ ಮಾಡಿದ್ನಲ್ಲ ಚಿಕನ್. ಅದು ಯಾವಾಗ ಒಂದ್ಸಲ ಹಂಗಾಗುತ್ತಪ್ಪ. ಅವಳು ಮುದ್ದೆ ಸಖತ್ತಾಗಿ ಮಾಡ್ತಾಳೆ. ಅಮ್ಮನ್ ಮುದ್ದೆ, ಕೇಳು, ಚಿಕನ್ ಅಮ್ಮ ಸಾಂಬಾರು. ನಾನು ಅವ್ರ ಮನೇಲಿ ಹೋದ್ರೆ ನಾನೇ ಕುಕ್ ಮಾಡೋದು, ಚೆನ್ನಾಗಿ ಮಾಡ್ತೀನಿ. ಅವ್ರ ಮನೆಯವ್ರಿಗೆಲ್ಲ ನನ್ನ ಕುಕಿಂಗ್ ಅಂದರೆ ತುಂಬ ಇಷ್ಟ. ಹೇಳ್ತೀನಿ ನೋಡು, ಒಂದ್ಸಲ ನಾನು ಇಂಟರ್ನ್ಶಿಪ್ ಮುಗಿಸ್ಕೊಂಡು ಬರೋದು ಲೇಟ್ ಆಯಿತು. ಬಟ್ ಅವತ್ತು ಸಾಂಬಾರು ಮಾಡಬೇಕಿತ್ತು. ನಾನು ಕೃತಿಗೆ ಹೇಳಿದೆ, ಬೇಳೆ ಬೇಯಿಸಿಟ್ಟಿರು, ನಾನು ಬಂದ್ಬಿಟ್ಟು ರಸಮ್ ಮಾಡ್ತೀನಿ ಅಂತ. ತೊಗರಿಬೇಳೆ ಏನು ಮಾಡಿದಾಳೆ ಗೊತ್ತಾ? ಬೇಳೆ ಬೌಲಲ್ಲಿ ಹಾಕ್ಬಿಟ್ಟು ತೊಗರಿಬೇಳೆ ಇದ್ದೇನಾ ಅಂತ ಹಾಕಿದಾಳೆ. ಇದು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಅವಳ ರೆಸ್ಯೂಮಲ್ಲಿ ಹಾಬೀಸ್ ಏನಂದ್ರೆ ಕುಕ್ಕಿಂಗ್ ಅಂತ. ಅವಳಿಗೆ ರಸಮ್ ಹೆಂಗ್ ಮಾಡ್ಬೇಕೋ ಕೇಳಿ ಬರಲ್ಲ. ಲಾಸ್ಟ್ ಅಂಡ್ ಫೈನಲ್ ಕ್ವೆಶನ್ನು. ಇದಾದ್ಮೇಲೆ ನಮ್ಮ ಈ ಫಸ್ಟ್ ವ್ಲಾಗು ಇಲ್ಲಿಗೆ ಎಂಡ್ ಆಗ್ತಾ ಇದೆ. ಸೊ ಲಾಸ್ಟ್ ಕ್ವೆಶನ್ ಏನು ಅಂತ ಅಂದರೆ, ಕ್ವೆಶನ್ ಅಂತಲ್ಲ, ಲೈಕ್ ಇವಾಗ ಇದು ವ್ಲಾಗ್ನ ನೋಡ್ತಾ ಇರೋ ಎಲ್ಲರಿಗೂ, ಅಥವಾ ಈಗ ನಿಮ್ಮ ಈ ಜನ್ರೇಷನ್ಗೆ ಏನಾದರೂ ಒಂದು ಮೆಸೇಜ್ ನೀವು ಹೇಳಬೇಕು ಅಂತ ಅಂದರೆ ಏನು? ನಾನು ಫಸ್ಟ್ ಈ ಟೀನೇಜ್ ಬರುತ್ತಲ್ಲ, ಸೊ 13, 14, 18 ಟಿಲ್ 22 or 23 ನನ್ಗನ್ಸೋ ಪ್ರಕಾರ ಆ ಏಜು ಒಂದು ಸ್ವಲ್ಪ ಆ ಕಡೆ ಈ ಕಡೆ ಹೋಗೋ ವಯಸ್ಸು. ಆ ಏಜ್ ಅಷ್ಟೇ. ಅದಕ್ಕೋಸ್ಕರ ಕೆಲವರೆಲ್ಲ ಸುಸೈಡ್ ಮಾಡ್ಕೋತಾರೆ, ಅಪ್ಪ ಅಮ್ಮನ್ ಬಿಟ್ಟು ಹೋಗ್ತಾರೆ. ಸೊ ಅದೆಲ್ಲ ಮಾಡೋ ಮುಂಚೆ ಯೋಚನೆ ಮಾಡಬೇಕು. ಲೈಕ್ ಅವ್ರು ಅಷ್ಟು ಕಷ್ಟಪಟ್ಟು ಸಾಕಿರ್ತಾರೆ. ಸೊ ಅವ್ರಿಗೆ ಯಾವತ್ತೂ ನಾವು ಹರ್ಟ್ ಮಾಡಬಾರ್ದು. ಎಕ್ಸಾಂಪಲ್ ಏನಂದ್ರೆ, ಒಂದು ಫ್ರೆಂಡ್ ಜಸ್ಟ್ ಇವಾಗ ಇವಳು ನಾನು ಅಕ್ಕ ತಂಗಿ ಥರ, ಇವಳು ಏನಾದರೂ ಒಂದು ಸ್ವಲ್ಪ ನನ್ನನ್ನು ಮಾತಾಡಿಸ್ತೀರ ಏನೋ ಕೋಪ ಮಾಡ್ಕೊಂಡ್ರೆ ನನಗೆ ಅದು ಹರ್ಟ್ ಆಗ್ಬಿಟ್ಟು ಓ ಅಂತ ಅಳೋದು ಆ ಥರ. ಸೊ ಲೈಕ್ ಎಕ್ಸಾಂಪಲ್. ಓಕೆ, ನಾನು ಏನಾದರೂ ಮೆಸೇಜ್ ಕೊಡಬೇಕು ಈ ಜನ್ರೇಷನ್ಗೆ ಅಂದರೆ, ಲೈಕ್ ನಮಗೆ ಲೈಕ್ ನಾವು ಬೇರೆ ಎನ್ವಿರಾನ್ಮೆಂಟಲ್ಲೆಲ್ಲ ಓಡಾಡಿ ನಿಂದು ಲೈಫ್ ಸ್ಟೈಲೇ ಬೇರೆ ಇರುತ್ತೆ, ನಿಂದು ಲೈಫ್ ಸ್ಟೈಲೇ ಬೇರೆ ಇರುತ್ತೆ. ನೀನು ಬಂದಿರೋ ಅಂತ ಲೈಕ್ ಫ್ಯಾಮಿಲಿ ಬ್ಯಾಕ್ಗ್ರೌಂಡೇ ಬೇರೆ ಇರುತ್ತೆ, ಇವ್ರು ಬಂದಿರೋ ಫ್ಯಾಮಿಲಿ ಬ್ಯಾಕ್ಗ್ರೌಂಡೇ ಇರುತ್ತೆ. ಒಬ್ಬರನ್ನ ಒಬ್ಬರು ಕಂಪೇರ್ ಮಾಡ್ಕೋಬೇಡಿ. ಆ್ಯಂಡ್ ನಮ್ಮ ಲೈಫು ಅವ್ರ ಲೈಫ್ ಥರನೇ ಇರಬೇಕು ಅಂತ ಅನ್ಕೋಬೇಡಿ. ಮತ್ತು ನಿಮಗೆ ಅದು ಕರೆಕ್ಟ್ ಅಂತ ಅನಿಸುತ್ತೆ ಅಂದರೆ ಮಾತ್ರ ಅದು ಲೈಕ್ ಯೋಚನೆ ಮಾಡಿ. ಲೈಕ್ ಮುಂದೆ ಇಫ್ ನಾನು ಇದು ಮಾಡಿದ್ರೆ ಮುಂದೆ ಏನಾಗ್ಬೋದು, ಇಫ್ ಇದರಿಂದ ನನಗೇನಾದರೂ ನೆಗೆಟಿವ್ ಆಗ್ಬೋದಾ ಅನ್ನೋ ಥರ ಥಿಂಕ್ ಮಾಡಿ ಡಿಸಿಷನ್ಸ್ನ ತಗೊಳ್ಳಿ ಬೇಗ. ಯಾಕಂದರೆ ನಾನು ಅದನ್ನು ಫೇಸ್ ಮಾಡಿದ್ದೀನಿ. ಕೆಲವೊಂದು ಡಿಸಿಷನ್ನ ಓಕೆ ಸಡನ್ನಾಗಿ ತೊಗೊಂಡ್ಬಿಟ್ಟು ಮತ್ತೆ ಅದನ್ನು ಸಫರ್ ಆಗೋವಂಥ ಸಿಚುವೇಶನ್ಸ್ ತುಂಬಾ ಇದ್ದಾವೆ. ಸೊ ಅದಕ್ಕೆ ನಾನು ಹೇಳೋದೇನೆಂದರೆ, ಥಿಂಕ್ ಮಾಡಿ ಬಿಫೋರ್ ನೀವು ಡಿಸಿಷನ್ ತೊಗೊಳಕ್ಕೆ ಮುಂಚೆ ಅಷ್ಟೇ, ಏನಿಲ್ಲ. ನೀನು ಹೇಳು, ಏನೋ ಹೇಳ್ತಾ ಇದ್ದಾರೆ ಸೀರಿಯಸ್. Silence is the best response when you are dealing with an idiots. ನಮಗೆ ಹೇಳ್ತಾಳ. ಸೊ ಇದು ನನ್ನ ಫಸ್ಟ್ ವ್ಲಾಗ್. ನಾನೇನಾದರೂ ಅಲ್ಲಲ್ಲಿ ಏನಾದರೂ ಮಿಸ್ಟೇಕ್ಸ್ ಮಾಡಿದರೆ ಐ ಆಮ್ ರಿಯಲಿ ಸಾರಿ. ಆ್ಯಂಡ್ ನಾವೇನಾದರೂ ಗೊತ್ತಿಲ್ದಿರ ಏನಾದರೂ ತಪ್ಪಾಗಿ ಏನಾದರೂ ಮಾತಾಡಿದರೆ, ಸೊ ದಯವಿಟ್ಟು ಎಲ್ಲರೂ ದೊಡ್ಡ ಮನ್ಸು ಮಾಡಿಕೊಂಡು ನಾವು ನಿಮ್ಮ ಮನೆ ಮಕ್ಕಳು ಅಂತ ಅಂದ್ಕೊಂಡು ಕ್ಷಮಿಸಿ. ಏನೋ ನಮ್ಮ ಕೈಯಲ್ಲಿ ಆದಷ್ಟು ನಾವು ಟ್ರೈ ಮಾಡಿದ್ದೀವಿ. ಆ್ಯಂಡ್ ಇಷ್ಟೊತ್ತು ನಮ್ಮ ಬ್ಲಾಗ್ನ ನೋಡ್ಕೊಂಡು ಬಂದಿರೋ ನಿಮ್ಮೆಲ್ಲರಿಗೂ ಐ ಆಮ್ ವೆರಿ ಥ್ಯಾಂಕ್ಫುಲ್. ಆ್ಯಂಡ್ ಇದೇ ಥರ ಮುಂದೆ ಬರೋವಂಥ ಬ್ಲಾಗ್ಸ್ನ ಎಲ್ಲ ನೋಡಿ ಸಪೋರ್ಟ್ ಮಾಡಿ. ಪ್ಲೀಸ್ ಟ್ರಾಲ್ ಮಾಡಬೇಡಿ. ಬಿಕಾಸ್ ವಿ ಆರ್ ವೆರಿ ಗೊಂಬೆ ತರ ಕೈ ಕೊಟ್ಟು ಎಕ್ಸ್ಪ್ರೆಷನ್ಸ್ ಕೊಡ್ತಾ. ಸೊ ದಯವಿಟ್ಟು ನೆಗೆಟಿವ್ ಆಗಿ ಏನು ಹೇಳಕ್ಕೆ ಹೋಗ್ಬೇಡಿ, ಮೆಸೇಜ್ಗಳೆಲ್ಲ ಹಾಕಕ್ಕೆ ಹೋಗ್ಬೇಡಿ. ಅದು ತುಂಬ
ತುಂಬ ಸ್ಟ್ರಾಂಗ್ ಇಂಪ್ಯಾಕ್ಟ್ ಆಗುತ್ತೆ. ಲೈಕ್ ನಾವು ನೆಕ್ಸ್ಟ್ ಏನಾದರೂ ಮಾಡಬೇಕು ಅಂದರೆ ನಮ್ಗೆ ಅದು ಮನಸ್ಸಲ್ಲೆಲ್ಲ ಒಂದು ಕಡೆ ಬರುತ್ತೆ, ಲೈಕ್ ಈ ಥರ ಮಾಡಬೇಕಾ ಬೇಡವಾ ಅನ್ನೋ ಒಂದು ಅದು ಹೋಗ್ಬಿಡುತ್ತೆ. ನೆಕ್ಸ್ಟ್ ಏನಾದರೂ ಒಳ್ಳೆ ಏನಾದರೂ ಮಾಡಬೇಕು ಅಂದ್ರೂ ಅದು ಅನ್ಸಲ್ಲ, ಲೈಕ್ ಈ ಥರ ಎಲ್ಲ ನೆಗೆಟಿವ್ ಆಗುತ್ತೆ, ಯಾಕೆ ಬೇಕು ಅಂತ ಅನ್ಸುತ್ತೆ. ಬರೋವ್ರ ಕೈಯಲ್ಲೂ ಅವ್ರದ್ದು ಸ್ಟೋರೀಸ್ ಇರುತ್ತೆ, ಅವ್ರ ಹತ್ರನೂ ತುಂಬ ಹೇಳ್ಕೊಡೋದಿರುತ್ತೆ. ಇದು ಮೇನ್ ಥೀಮ್ ನನಗೆ ಯಾಕೆ ಈ ಥರದ್ದು ಮಾಡಬೇಕು ಅಂತ ಅನಿಸಿದ್ದು ಅಂದರೆ, ಲೈಕ್ ನಾವೆಲ್ಲ ನಾರ್ಮಲ್ ಪೀಪಲ್, ಸೆಲೆಬ್ರಿಟೀಸ್ ಏನಲ್ಲ, ಬಟ್ ನಮ್ಮ ಲೈಫಲ್ಲೂ ಕೆಲವೊಂದು ಇರುತ್ತೆ ಸಿಚುವೇಶನ್ಸು, ಅದು ಕರೆಕ್ಟ್ ಟೈಮ್ ಆರ್ ಪರ್ಸನ್ ಸಿಕ್ಕಿರಲ್ಲ ಹೇಳ್ಕೊಳಕ್ಕೆ. ಸೊ ಹಂಗಾಗಿ ನಮ್ಮ ಕಂಫರ್ಟ್ ಝೋನ್ ಅನ್ನೋದಿರುತ್ತಲ್ವ, ಅವ್ರ ಜೊತೆ ಮಾತ್ರ ಹೇಳ್ಕೊಳಕ್ಕೆ ಸಾಧ್ಯ. ಸೊ ಇವರಿಬ್ರು ಪಾಪ ತುಂಬ ಹೇಳಿದ್ದಾರೆ. ಅವ್ರು ಕೆಲವೊಂದು ನಂಗೆ ಅವರಿಬ್ರ ಬಗ್ಗೆ ನಂಗೆ ಸ್ವಲ್ಪ ಚೆನ್ನಾಗಿ ಗೊತ್ತು, ಆದರೂ ಇದು ಇವತ್ತು ಕೆಲವೊಂದು ಡಿಸ್ಕಸ್ ಮಾಡಿದ್ದು ಅವೆಲ್ಲ ನನಗೆ ಫಸ್ಟ್ ಗೊತ್ತಿರಲಿಲ್ಲ. ಸೊ ಇದರಿಂದ ಇದೆಲ್ಲ ಬಂತು. ಆ್ಯಂಡ್ ಇದರಿಂದ ನಿಮ್ಗೆ ಏನಾದರೂ ಒಳ್ಳೇದಾಗೋದು ಏನಾದರೂ ಇದ್ದರೆ ತಗೊಳ್ಳಿ, ನೆಗೆಟಿವ್ ಏನಾದರೂ ಇದ್ದರೆ ದಯವಿಟ್ಟು ನಾನೇ ಹೇಳ್ತಾ ಇದ್ದೀನಿ, ಏನು ಅದನ್ನು ಮನಸ್ಸಿಗೆ ಇಟ್ಕೋಬೇಡ್ರಿ. ಆ್ಯಂಡ್ ಏನಾದರೂ ಮಿಸ್ಟೇಕ್ ಆಗಿದ್ದರೆ ಐ ಆಮ್ ವೆರಿ ಸಾರಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಆ್ಯಂಡ್ ಸೊ ದಯವಿಟ್ಟು ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನಿಮ್ಮ ಒಳ್ಳೆ ಒಪಿನಿಯನ್ನ ಕಮೆಂಟಲ್ಲಿ ತಿಳಿಸಿ. ಏನಾದ್ರು ತಿದ್ಕೋಬೇಕಿದ್ರೆ ಅದನ್ನು ಹೇಳಿ, ಈ ತರ ಮಾಡ್ಬೋದು ಏನಾದ್ರೂ ಐಡಿಯಾಸ್ ಲೈಕ್ ಈ ತರ ಚೇಂಜ್ ಮಾಡ್ಕೊಳ್ಳಿ ಅಂತ ಏನಾದ್ರೂ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ, ನಾನು ಅದು ಟ್ರೈ ಮಾಡ್ತೀನಿ. ಅಂಡ್ ನೀವೇನಾದ್ರೂ ನಮ್ಗೆ ಏನಾದ್ರು ಕ್ವೆಶನ್ಸ್ ಏನಾದ್ರು ಈ ತರ ಕೇಳಬೇಕು ಅಂದ್ರೆ ಪರವಾಗಿಲ್ಲ ಹೇಳಿ. ಅಂಡ್ ನಿಮ್ದು ಏನಾದ್ರು ಸ್ಟೋರೀಸ್ ಇದ್ರೂ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ನಾವು ಅದನ್ನ ಯಾವಾಗಾದ್ರೂ ನಮ್ಮ ನೆಕ್ಸ್ಟ್ ಬರೋ ಮುಂದೆ ಯಾರು ಬರ್ತಾರೋ ಗೊತ್ತಿಲ್ಲ, ಅಂಡ್ ನೆಕ್ಸ್ಟ್ ಎಪಿಸೋಡ್ ಯಾವಾಗ ಬರುತ್ತೋ ಗೊತ್ತಿಲ್ಲ. ಸೊ ಅವಾಗ ನಾನು ಖಂಡಿತ ಅದನ್ನ ಹೇಳ್ತೀನಿ. ಅಂಡ್ ಅದನ್ನ ನಿಮ್ಗೆ ಇರುತ್ತಲ್ವ ಮನಸ್ಸಲ್ಲಿ, ಲೈಕ್ ಆಸ್ ಅ ನಾರ್ಮಲ್ ಪೀಪಲ್ ನಮ್ಗೆ ಇರುತ್ತೆ ಕೆಲವೊಂದು ಹೇಳ್ಕೋಬೇಕಂತ. ಸೊ ಅದನ್ನ ನಾನು ಡೆಫಿನೆಟ್ಲಿ ಹೇಳ್ತೀನಿ. ಲೈಕ್ ನಾನು ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲೇ ಆಗಿರ್ಬೋದು ಅಥವಾ ಯಾವುದೋ ಒಂದು ಸಿಚುವೇಶನ್ ನಾನು ಅದನ್ನ ಹೇಳ್ತೀನಿ. ಸೊ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಟು ನಿತ್ಯ ನಿಧಿ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು ಸೋ ಮಚ್. ಅಂಡ್ ಗೈಸ್ 100K ಮಾಡಿ ನೆಕ್ಸ್ಟ್ ವಿಡಿಯೋ ನಾನೇ ಮಾಡ್ತೀನಿ. ಸೊ ಈ ತರದ ಒಳ್ಳೆ ಸಪೋರ್ಟ್ ಇರೋ ಫ್ರೆಂಡ್ಸ್ ಅಂಡ್ ಸಿಸ್ಟರ್ಸ್ ಇರೋದು ಐ ಆಮ್ ಸೋ ಬ್ಲೆಸ್ ಟು ಹ್ಯಾವ್ ಬೋತ್ ಆಫ್ ದೆಮ್. ಥ್ಯಾಂಕ್ ಯು ಸೋ ಮಚ್ ನಿಮ್ಮಿಬ್ರಿಗೂ ಬಂದಿದ್ದಕ್ಕೆ. ನನ್ನ ಇಟ್ಸ್ ಮೈ ಸ್ಟೋರಿಗೆ ಬಂದು ನಿಮ್ಮ ಸ್ಟೋರಿ ನನ್ನ ಜೊತೆ ಹಂಚ್ಕೊಂಡು ಆ ಎಕ್ಸ್ಪೀರಿಯನ್ಸ್ ನನ್ನ ಲೈಫ್ ಲಾಂಗ್ ಇರುತ್ತೆ, ಲೈಕ್ ಆ ಮೆಮೊರೀಸ್ ಕೊಟ್ಟಿದ್ದಕ್ಕೆ ನನಗೆ ಥ್ಯಾಂಕ್ ಯು ಸೋ ಮಚ್. ಸೊ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಟು ನಿತ್ಯ ನಿಧಿ ಯೂಟ್ಯೂಬ್ ಚಾನಲ್. ಆ್ಯಂಡ್ ನೆಕ್ಸ್ಟ್ ಎಪಿಸೋಡ್ ಯಾವಾಗ ಬರುತ್ತೋ ಗೊತ್ತಿಲ್ಲ, ಬಟ್ ಸ್ಟೇ ಟ್ಯೂನ್ ಫಾರ್ ಆ ನೆಕ್ಸ್ಟ್ ಎಪಿಸೋಡ್. ಆ್ಯಂಡ್ ವಿ ಆರ್ ವೈಂಡಿಂಗ್ ಅಪ್ ವಿತ್ ದಿಸ್ ವ್ಲಾಗ್. ಬಾಯ್ ಬಾಯ್. ಥ್ಯಾಂಕ್ ಯು. ಮಾತ್ರ ಚೆನ್ನಾಗಿ ತೆಗ್ದಿಲ್ಲ ಅಂತ ಹೇಳಕ್ಕೂ ಆಗಲ್ಲ, ನಾವು ತೆಗ್ದಿದ್ದಾರೆ ಅಂತಾನು ಹೇಳಕ್ಕಾಗಲ್ಲ. ಮೂವಿ ಸೂಪರ್ ಆಗಿ ಮೂವಿ ತೆಗ್ದಿದ್ದಾರೆ ಮಾತ್ರ. ಆದ್ರೆ ಮಾತ್ರ ಫಿಲಮು ಅಪ್ಪನ್ನ ತೆಗೆಯೋದು